ಟಾಸ್ಕ್ಗೆ ಬಾ 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 ಅಂತ ಕರಿತೈತೆ. ಓಕೆ ಫ್ರೆಂಡ್ಸ್, ಅದೇ ಒಂದು 15 ದಿನ ನಾವು ತಣ್ಣಗಿದ್ದಬಿಟ್ಟು ಯೋಚನೆ ಮಾಡಿದ್ರೆ ಆ ಜಗಳ ಸಹ ಕಾಮಿಡಿ ಅನಿಸ್ತಾ ಇರ್ತೈತೆ. ಫ್ರೆಂಡ್ಸ್, ಇದೇ ಡಿಪ್ರೆಷನ್ ಅಲ್ಲಿ ನಾವೀಗ ಡೈರಿ ಮಿಲ್ಕ್ ತಿಂದ್ರೆ ಸ್ವಲ್ಪ ಎನರ್ಜಿ ಬರ್ತೈತೆ. ಮೊದಲು ಟಾಮು ರೂಮಿಂದ ಸ್ಟಾರ್ಟ್ ಮಾಡಿದ್ರು. ನೀನ್ ಬದುಕಿರೋದೇ ವೇಸ್ಟ್ ಅಂದ್ಬಿಟ್ಟು ಅತ್ತಾಗ ಮಲಗಿಸ್ಬಿಟ್ಟೆ ಸಾಯ್. ಇದೆಲ್ಲ MBBS ಪಾಸ್ ಆಗಿರೋರು ಮಾತ್ರ ಅರ್ಥ ಆಗ್ತೈತೆ. ನಾನು ಹೊಡಿಯಲ್ಲ, ತಗೋ, ಹೊಡಿಯಲ್ಲ ನಿಂಗೆ. ಕಿಡ್ನಾಪ್ ಮಾಡಕ್ಕೆ ಸ್ಕೆಚ್ ಸ್ಕೀಮ್ ನಡೆದೈತೆ ಅಂತ ಆಯ್ತು. ಬಿಗ್ ಬಾಸ್ ನೋಡಕ್ಕೆ ಜನಗಳೆಲ್ಲ ಮನೆಗೆ ಹೋಗ್ಬಿಟ್ಟಿರ್ತಾರಪ್ಪಿ. ಬರೀ ಇಂಥದೆಯ ದಾರಿ ಉದ್ದಕ್ಕೂ ಬೇಡ್ಕೊ ಬಂದೆ ಭಿಕ್ಷಕಿ ತರ. ಮಾಯಿಶ್ಚರೈಸಿಂಗ್ ಆಂಟಿ ವಿಂಕಲ್ಸ್ ನನ್ನ ದಿವ್ಯ ದೃಷ್ಟಿಯಿಂದ ಹಚ್ಚಿದೆ, ಬೆಂಕಿ ಅಂಟ್ಕೊಂತು. ನಾನೇ ಆ ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ. ನಿಮ್ಗೆ ಹಂಗಾರೆ ಊಟ ಬೇಡವಾ ಈಗ? ಆನ್ಲೈನ್ ಅಲ್ಲಿ ನಾವು ಸೇಲಿಗಿಟ್ರೆ 10,000 ಪಕ್ಕ. ಏನಂತ ಗೊತ್ತಿಲ್ಲಪ್ಪಿ, ಒಟ್ನಲ್ಲಿ ಮಾಡ್ತಾ ಇದೀನಿ. ನಾನು ಎಲ್ಲಿ ತಪ್ಪು ಮಾಡಿದೆ? ಓ, ಈ ಚಾಕು ನಾನು ಹಿಂಗ್ ಕುಯ್ದ್ರೆ ಹಿಂಗ್ ಹೋಗ್ತೈತೆ, ಹಂಗಾರೆ ಹಿಂಗ್ ಕುಯ್ದ್ರೆ ಹಿಂಗ್ ಬರ್ತೈತೆ. ಇದ್ರ ಜೊತೆಗೆ ಹಸಿಮೆಣಸೆಕಾಯಿನೂ ಹಾಕೊಂಡ್ರೆ ಸೂಪರ್ ಆಗಿ ಬರುತ್ತೆ. ಬಟ್ ನಾನು ಬೇಬೇಕಾದ್ರೆ ಗೊತ್ತಾಗ್ಬಿಡ್ತಿದೆ ಸಕ್ಸಸ್ಫುಲ್ ರೆಸಿಪಿ ಅನ್ಬಿಟ್ಟು. ಚೆನ್ನಾಗಿ 3 ಸಹ ಶಿವನೇ ತಿನ್ಕೋತು, ಅಷ್ಟು ಟೇಸ್ಟ್ ಆಗಿ ಬಂದಿತ್ತು. ಫೈನಲ್ ಆಗಿ ಕೇಳ್ತಾ ಇದೀನಿ, ರುಬ್ಕೊಡ್ತೀಯಾ ಇಲ್ವಾ? ಇಷ್ಟೇ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಗಡಗಡ ನಡಕ್ತಾ ಇದ್ದೀನಿ. ಅದೇ ಫ್ರೆಂಡ್ಸ್, ಗಡಗಡ ಅಂತ ನಾವು ಗಂಡನ್ಗೂ ಎದ್ರಲ್ಲ ನಡಗೋದು ಒಂದೇ ಕಾಲಕ್ಕೆ, ಅದು ಚಳಿಗಾಲಕ್ಕೆ. ಅದಕ್ಕೋಸ್ಕರ ಈ ತರ ಬೆಳಗ್ಗೆನೆ ಬಾಣಂತಿ ತರ ರೆಡಿ ಆಗಿದ್ದೀನಿ. ಈ ಟೈಮ್ ಬಂದು 8:30 ಆಯ್ತು, ಇನ್ನೂ ಸಹ ಕೊರೆ ಬೀಳ್ತಾನೆ ಐತೆ. ಮನೇಲೆ ಅಕ್ಕಪಕ್ಕದಲ್ಲಿ ಮರ ಗಿಡಗಳಿರೋದ್ರಿಂದ ಮತ್ತೆ ಪಕ್ಕದಲ್ಲಿ ತೊಟ್ಟಿ ಇರೋದ್ರಿಂದ ನಮ್ಮನೆ ವಿಷಯ ಹೇಳೋದೇ ಬೇಡ, ಫುಲ್ ಹಿಮಾಲಯದಲ್ಲಿ ಇದ್ದಂಗ ಐತೆ. ಸ್ನೋ ಒಂದು ಬೀಳ್ತಾ ಇಲ್ಲ ಅಷ್ಟೇ. ಓಕೆ ಫ್ರೆಂಡ್ಸ್, ನಾಳೆ ಭಾನುವಾರ ಆಗಿರೋದ್ರಿಂದ ನಾಳೆ ಶಿವ ಪೇಂಟ್ ಮಾಡ್ಕೊಡ್ತೀನಿ ಅಂತ ಹೇಳೈತಲ್ಲ, ಅದಕ್ಕೆ ನನಗೆ ಸಿಕ್ಕಾಪಟ್ಟೆ ಕೆಲಸ ಐತೆ. ಇವತ್ತೊಂದು ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋಬೇಕು ನಾನು. ಅಯ್ಯೋ ದೇವ್ರೆ, ನಿಮ್ಗೆ ಕಾಮಿಡಿ ಅನಿಸ್ತೈತಲ್ಲ ಫ್ರೆಂಡ್ಸ್. ಒಂದು 15 ದಿನದಿಂದ ವಿಧಾನಸೌಧ ಕಟ್ಟಕ್ ನಿಂತ್ಕೊಂಡಿದ್ದೀರಿ. ಇಷ್ಟೊತ್ತಿಗೆ ಯಾವಾಗಲೂ ವಿಧಾನಸೌಧ ಕಟ್ಟಿ ಅದ್ರೊಳಗಡೆ ನಾನು ಅಧಿಕಾರನೇ ನಡೆಸ್ತಾ ಇದ್ದೇನೋ ಇಷ್ಟೊತ್ತಿಗೆ. ಈ ಮನೆ ಇಷ್ಟು ಲೇಟ್ ಆಗ್ತೈತೆ. ಓನರ್ದಲ್ಲ ಫ್ರೆಂಡ್ಸ್, ಅವ್ರು ಏನ್ ಹೇಳ್ತಾರೋ ಅದ್ ಮಾಡ್ಬೇಕು, ಅದು ನಮ್ಮ ಪರಿಸ್ಥಿತಿ. ಓಕೆ ಫ್ರೆಂಡ್ಸ್, ನಾಳೆ ಫುಲ್ ಬಿಸಿ ಆಗಿರ್ತೀವಲ್ಲ, ಅದಕ್ಕೆ ಊಟ ತಿಂಡಿ ಮಾಡ್ಕೊಳಕ್ಕೆಲ್ಲ ನಮ್ಗೆ ಸ್ವಲ್ಪ ಕಷ್ಟ ಆಗ್ತಿದೆ. ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದೆ ಫ್ರೆಂಡ್ಸ್. ಬೇಗ ಆಗೋದಂದ್ರೆ ದೋಸೆ ಒಂದೇ, ಒಂದ್ 4 ದೋಸೆ ಹಾಕೋಬಿಟ್ಟು ಚಟ್ನಿ ರುಬ್ಬಿಟ್ಕೊಬಿಟ್ರೆ ಹೊಟ್ಟೆ ತುಂಬಾ ತಿನ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ. ಅದಕ್ಕೆ ದೋಸೆಗೆ ನೆನ್ಸ್ಬಿಡೋಣ ಅಂತ ಅನ್ನಿಸ್ತು ಬೆಳಗ್ಗೆ. ಅದಕ್ಕೆ ಅಕ್ಕಿ ಮುಟ್ಟೆ ಹತ್ರ ಬಂದಿದೀನಿ. ಒಂದ್ ಸ್ವಲ್ಪ ಕ್ಲೀನ್ ಮಾಡಿ ನೆನ್ಸ್ಕೋಬೇಕು. ಅಕ್ಕಿ ಕ್ಲೀನ್ ಆಗಿ ಐತೆ, ಆದ್ರೂ ಸಣ್ಣ ಪುಟ್ಟ ಕಲ್ಲಿದ್ರೆ ಯಾಕೆ ಅನ್ಬಿಟ್ಟು ಸೋಸಿ ಇವಾಗ ನೆನ್ಸ್ಬಿಟ್ಟು ಸ್ವಲ್ಪ ಬಟ್ಟೆಗಳ ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿ ಆಚೆನೆ ಇಟ್ಟಿರ್ತೀನಿ. ಕಿಚನ್ ಪೇಂಟ್ ಆಗಿದ ತಕ್ಷಣ ಇಲ್ಲಿಗೆಲ್ಲ ಪಟ ಅಂತ ಜೋಡಿಸಿ ಸಮಾಧಾನ ಮಾಡ್ಕೊಬಿಡ್ಬೇಕು ಫ್ರೆಂಡ್ಸ್. ಅಷ್ಟು ತಲೆನೋವು ಬಂದ್ಬಿಟ್ಟೈತೆ. ನಾನು ಹಿಂಗ್ ಪ್ಲಾನ್ ಮಾಡ್ಕೊಂಡಿದೀನಿ, ನಾಳೆ ಹೆಂಗ್ ಪ್ಲಾನ್ ಆಗ್ತೈತೋ ಗೊತ್ತಿಲ್ಲ. ನಾನು ದಿನಾ ಪ್ಲಾನ್ ಮಾಡ್ತಾ ಇದೀನಿ, ಹಿಂಗ್ ಮಾಡ್ಬಿಡೋಣ ಹಂಗ್ ಮಾಡ್ಬಿಡೋಣ ಅಂತ. ಬಟ್ ಅದೆಲ್ಲ ಉಲ್ಟಾ ಪಲ್ಟಾ ಆಗ್ತೈತೆ. ಹೋಗ್ಲಿ, ಇರ್ಲಿ ಬಿಡಿ ಫ್ರೆಂಡ್ಸ್. ಇವತ್ತು ಬೆಳಗ್ಗೆನೆ ಟಿಫನ್ಗೆ ಇವತ್ತು ಕೆಲಸ ಜಾಸ್ತಿ ಇರ್ತೈತೆ ಅನ್ಬಿಟ್ಟೆ ರಾತ್ರಿ ಸಾಂಬಾರ್ ಜಾಸ್ತಿ ಮಾಡ್ಕೊಂಡಿದ್ದಲ್ಲ, ಆ ಸಾಂಬಾರ್ ಇಷ್ಟ ಐತೆ, ಅದಕ್ಕೆ ಅನ್ನ ಮಾಡ್ಕೊಂಡಿದ್ದೆ. ನಾನ್ ಮಾತ್ರ ತಂಗಳ ಮುದ್ದೆನ ಗಡತ್ತಾಗಿ ತಿಂದೆ. ನಮ್ಗೆ ತಂಗಳ ಮುದ್ದೆ ಅಂದ್ರೆ ಪ್ರಾಣ, ಪಿಜ್ಜಾ ಬರ್ಗರ್ಗಿಂತ ಪ್ರಾಣ. ಅದಕ್ಕೆ ತಂಗಳ ಮುದ್ದೆ ತಿಂದಿದ್ದು ಆಯ್ತು. ಈಗ ಕೆಲ್ಸಕ್ಕೆ ನಿಂತಿದ್ದೀನಿ. ರಾಶಿಗಟ್ಲೆ ಪಾತ್ರೆ ಐತೆ. ನೆನ್ನೆ ರಾತ್ರಿ ಪಾತ್ರೆ ತೊಳೆನಾ ಅಂತ ನಾನು ಹೋದೆ ನೀರ್ ಮನೆಗೆ, ಸೋಪ್ ಹಾಕ್ಸೆ ಕಾಣೆ ಆಗೈತೆ. ಅಕ್ಕಪಕ್ಕದಲ್ಲಿ ಮನೆ ಇದ್ದಿದ್ರೆ ಸಂಸ್ಕೃತದಲ್ಲಿ ನಾನೊಂದ್ ಸ್ವಲ್ಪ ಶಾಪ ಆದ್ರೂ ಹಾಕ್ಬೋದಾಗಿತ್ತು. ಯಾರು ಎತ್ಕೊಂಡು ಹೋಗಿದಾರೆ ಅಂದ್ರೆ ಕೋತಿಗಳು, ಟಾಮು ಬಿಟ್ಟು ನಮ್ಮ ಮನೆಯಲ್ಲಿ ಯಾವುದೇ ಪಾತ್ರೆ ಮಿಸ್ ಆಗಕ್ ಚಾನ್ಸೇ ಇಲ್ಲ. ಅವ್ರನ್ನ ಇಬ್ಬರನ್ನು ಬೈಯಕ್ಕಾಗಲ್ಲ. ಬೈದ್ರು ಸುಮ್ನೆ ನನ್ನ ಬಾಯಿಗೆ ಸ್ಟ್ರೆಸ್ ಅಷ್ಟೇ, ವೇಸ್ಟ್ ಅಷ್ಟೇ. ಓಕೆ ಬನ್ನಿ ಫ್ರೆಂಡ್ಸ್, ದೋಸೆಗೆ ನೆನ್ಸ್ಬಿಟ್ಟು ಮುಂದಿನ ಕೆಲಸ ನೋಡೋಣ. ಹೆಣ್ಮಕ್ಳಿಗೆಲ್ಲ ಡಬಲ್ ಥ್ಯಾಂಕ್ಸು. ಈ ಚಳಿಗಳ ಮಧ್ಯೆ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರಲ್ಲ, ಥ್ಯಾಂಕ್ಸ್ ಫ್ರೆಂಡ್ಸ್. ನಿಮ್ ಜೊತೆ ಮಾತಾಡ್ತಿದ್ರೇನೆ ನಿದ್ದೆ ಬರ್ತೈತೆ, ಹಾಸ್ಗೆ ಬಾ 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 ಅಂತ ಕರಿತೈತೆ. ಓಕೆ ಫ್ರೆಂಡ್ಸ್, ಆ ಕಡೆ ನಾವು ಡೈವರ್ಟ್ ಆಗೋದ್ ಬೇಡ. ಇವತ್ತು ಮನೆ ಕೆಲಸ ಮಾಡ್ಬೇಕು. ಕುದುರೆಗೆ ಗಾಳ ಕಟ್ತಾರಲ್ಲ, ಗಾಳ ಅಲ್ಲ ಇದೇನೋ, ಈ ಕಡೆ ಮುಂದೆ ಮಾತ್ರ ಗುರಿ ಇರ್ಬೇಕು. ಆತರ ಬೆಡ್ ಕಡೆ ನನ್ಗೆ ಗಮನ ಹೋಗ್ಲೇಬಾರ್ದು, ಕೆಲಸದ ಕಡೆ ಮಾತ್ರ ಗಮನ ಇರ್ಬೇಕು. ಓಕೆ ಬನ್ನಿ ಫ್ರೆಂಡ್ಸ್. ಅಕ್ಕಿನ ನಾನು ಜರಡಿ ಇಲ್ಲ ಫ್ರೆಂಡ್ಸ್. ನಮ್ಮ ಮನೇಲಿ ತುಂಬಾ ವರ್ಷಗಳಿಂದ ನಾನು ಇದು ಸೋಸ್ತೀವಲ್ಲ ಫ್ರೆಂಡ್ಸ್, ಸೊಪ್ಪು ಗಿಪ್ಪು ಎಲ್ಲ ಸೋಸ್ಕೋತೀವಲ್ಲ, ಇದ್ರಲ್ಲೇ ಜರಡಿ ಹಿಡಿತೀನಿ. ಇದ್ರಲ್ಲೂ ಸಹ ಕಲ್ಲು ಎಲ್ಲ ಸಪ್ರೇಟ್ ಆಗ್ತಿದೆ. ಈಗ ಸದ್ಯಕ್ಕೆ ಇದ್ರಲ್ಲೇ ಇಟ್ಕೋತಾ ಇದೀನಿ. ಒಂದ್ ಸ್ವಲ್ಪ ಇದೆಲ್ಲ ಕ್ಲೀನ್ ಆದ್ಮೇಲೆ ಒಂದಿನ ಹಾಕೊಂಡು ಅಕ್ಕಿ ಎಲ್ಲ ಕ್ಲೀನ್ ಮಾಡಿರ್ತೀವಿ. ಭತ್ತ ಐತೆ ಫ್ರೆಂಡ್ಸ್ ಒಂದೊಂದ್ ಸ್ವಲ್ಪ ಅಲ್ಲಲ್ಲಿ ಭತ್ತ ಸಹ ತಿನ್ಬಾರ್ದು, ಅದು ಸಹ ಪ್ರಾಬ್ಲಮ್ ಆಗ್ತೈತೆ. ಒಂದೊಂದ್ಸಲ ಹೊಟ್ಟೆನಲ್ಲಿ ಸಿಕ್ಕಾಕೊಂಡ್ಬಿಡ್ತೈತೆ. ಅದಕ್ಕೆ ಭತ್ತನೂ ಕ್ಲೀನ್ ಮಾಡಿ ಹಾಕೋಬೇಕು. ನಾಳೆ ಫುಲ್ ಡೇ ಬೇಕು ನಮ್ಗೆ ದೋಸೆ. ಓಕೆ ಫ್ರೆಂಡ್ಸ್, ಇಷ್ಟು ದೋಸೆ ತಗೊಂಡಿದ್ದೀನಿ. ಒಂದು ಅರ್ಧ kg ಅಷ್ಟು ಅಕ್ಕಿ, ನಾನು ಯಾವಾಗ್ಲೂ ನೆನ್ಸ್ಕೊಳ್ಳೋದು. ಅರ್ಧ kg ಅಷ್ಟು ಅಕ್ಕಿ ತಗೊಂಡಿದ್ದೀನಿ. ಉದ್ದು ಮತ್ತೆ ಮೆಂತೆ ಕಡಲೆ ಎಲ್ಲ ಎಷ್ಟು ತಗೋತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಅದು ಒಬ್ರು ಸಿಸ್ಟರ್ ಕೇಳಿದ್ರಿ, ನೀವ್ ಹೆಂಗ್ ನೆನ್ಸ್ಕೋತೀರಾ ಅಂತ. ಅದು ನೀರ್ ಹಾಕಿನೇ ನೆನ್ಸ್ಕೋತೀನಿ. ಯಾವ ಅಳತೆಲಿ ನೆನ್ಸ್ಕೋತೀನಿ ಅಂತ. ಶಿವ ನೀರ್ ಹಾಕ್ತೈತೆ ಫ್ರೆಂಡ್ಸ್ ಮೇಲ್ಗಡೆ ಎಲ್ಲ.
ಮನೇಲಿ ಯಾವ್ದಾವ್ ಬಟ್ಲು ಸಿಗ್ತಾವೆ ಎಲ್ಲಾದ್ರಲ್ಲೂ ನೆನೆಸಾಕ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಅರ್ಜೆಂಟ್ಗೆ ಒಂದು ಬಟ್ಲಲ್ಲಿ ತಗೋಬೇಕು. ಕೈ ಆಡ್ತೇವೆ ಫ್ರೆಂಡ್ಸ್, ಉದ್ದು ಎಲ್ಲ ತಗೊಳ್ಳೋದು ನಾನು. ಅರ್ಧ kg ಅಕ್ಕಿಗೆ 2 ಬೊಗ್ಸೆ. ನಾವು ಟೀ ಕುಡಿಯೋ ಗ್ಲಾಸ್ ಅಂತ ತಗೊಂಡ್ರೆ 1.5 ಗ್ಲಾಸ್ ಬಂದಿದೆ. ಇಷ್ಟು ಉದ್ದು. ಕಡಲೆ ಬೇಳೆನೂ ಹಾಕ್ಕೊಳ್ತೀನಿ ನಾನು, ಇಷ್ಟೇ, 1/4 ಗ್ಲಾಸ್ ಅಷ್ಟು, ರುಚಿಗೆ ಅಷ್ಟೇ. ಮೆಂತೆ ಅಂತೂ ಇರಲೇಬೇಕು, 1 ಚಮಚದಷ್ಟು ಮೆಂತೆ. ಇವಿಷ್ಟು ನೆನೆಸಾಕ್ತೀನಿ. ಇನ್ನೇನು ಅಕ್ಕಿ ರುಬ್ಬೇಕು ಅನ್ನೋ ಒಂದು 5-10 ನಿಮಿಷದ ಮುಂಚೆ ಅವಲಕ್ಕಿ ನೆನೆಸ್ಕೊಂಡ್ರೆ ಆಯ್ತು. ಅನ್ನನೂ ಸ್ವಲ್ಪ ಹಾಕಿ ರುಬ್ಕೋತೀನಿ ಫ್ರೆಂಡ್ಸ್ ನಾನು. ಇಷ್ಟೇ ಫ್ರೆಂಡ್ಸ್ ನಾನು ದೋಸೆಗೆ ನೆನೆಸುವ ವಿಧಾನ. ಇದನ್ನ ತೊಳೆದ್ಬಿಟ್ಟು ಚೆನ್ನಾಗಿ ನೆನೆಸಿರ್ತೀನಿ. ಈ ಅಕ್ಕಿನ 2 ಸಲ ತೊಳ್ಕೊಂಡಿದ್ದೀನಿ, ಉದ್ದನು 2 ಸಲ ತೊಳ್ಕೊಂಡಿದ್ದೀನಿ. ಇದು ಸಂಜೆವರೆಗೂ ನೆನಿತಾ ಇರಲಿ. ಮತ್ತೆ ಈ ನೀರನ್ನ ನಾನು ವೇಸ್ಟ್ ಮಾಡಲ್ಲ ಫ್ರೆಂಡ್ಸ್, ಈ ನೀರು ನನಗೆ ಬೇಕು. ಅದೇ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ರಾತ್ರಿ ಹೊತ್ತು. ಈಗ ಚಳಿ ಜ್ವರ ಬರುವ ಸಮಯ ಫ್ರೆಂಡ್ಸ್, ಸಮಯ. ಓ ಮೈ ಗಾಡ್, 8ವರೆಗೂ ಎಷ್ಟು ಚಳಿ. ಟಾಮ್ಸ್ ಅವನಿಲ್ಲ, ಹೊರಗಡೆ ಹೋಗೋನೆ. ಬೇಸಿಗೆಗಾಲನೇ ಬೆಸ್ಟ್ ಫ್ರೆಂಡ್ಸ್. ಬೇಸಿಗೆ ಬಂದ್ರೆ ಚಳಿಗಾಲ ಬೆಸ್ಟ್ ಫ್ರೆಂಡ್ಸ್. ಇದಕ್ಕೆ ಸಮಾಧಾನ ಆಗಲ್ಲ ಫ್ರೆಂಡ್ಸ್. ಇದಕ್ಕೆ ಬಂದ್ರೆ ಐತೆ ಗಡಗಡ 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 ಬಾಡಿ ಎಲ್ಲ. ಕೊರೆಗಾಲಕ್ಕೆ ನಡುಕ್ತಾ ಇಲ್ಲ ಫ್ರೆಂಡ್ಸ್. ಈ ಪಾತ್ರೆಗಳ ಬಟ್ಟೆಗಳು ನೋಡ್ಬಿಟ್ಟು ನಡುಕ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಾಗಿದ್ದಾಗಲಿ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಹೊಸ ವರ್ಷ ಬೇರೆ ಹತ್ರ ಬಂತು. ಸೋಪ್ ಡಬ್ಬಿ ಹೆಂಗೂ ಕಾಣೆ ಆಗಿದಲ್ಲ ಫ್ರೆಂಡ್ಸ್, ಅದಕ್ಕೆ ಹೊಸ ಸೋಪ್ ಡಬ್ಬಿ ಮಾಡ್ಕೊಂಡೆ. ಪ್ಲಾಸ್ಟಿಕ್ ಬಾಕ್ಸ್ ಇತ್ತಲ್ಲ, ಅದಕ್ಕೆ ಸೊಪ್ಪಿನ ಮಿಕ್ಕಿರೋ ಬಟ್ಟೆ ಸೊಪ್ಪು, 1 ಹಳೆ ನಾರು, ಇಷ್ಟು ತಗೊಂಡಿದ್ದೀನಿ. ಮೊನ್ನೆ ತರ ಹೊಸ ನಾರು ಆಗ್ತದೆ ಸೋಪ್ ಬಾಕ್ಸ್ಗೆ, ಅದೇ ಹೊಟ್ಟೆ ಉರಿತಾರದು. ಸೋಪ್ ಬಾಕ್ಸ್ ಹೋಗಿದ್ದು ಹೊಟ್ಟೆ ಉರಿತಲ್ಲ, ಹೊಸ ನಾರು ಹೋಯ್ತಲ್ಲ ಜೊತೆಲಿ ಅಂತ. ಓಕೆ ಫ್ರೆಂಡ್ಸ್, ಈ ನೀರು ಬೇರೆ ನೈಟ್ ಹಿಡಿದು ಇಟ್ಟಿರೋದು. ಅಯ್ಯೋ, ಐಸ್ ವಾಟರ್ ಇದ್ದಂಗೆ ಐತಲ್ಲಪ್ಪ ದೇವ್ರೆ. ಸೋಪ್ ಫನ್ನಿ, ಸೋಪ್ ಬಾಕ್ಸ್ ಇಲ್ಲೇ ಐತೆ, ಈ ಬೇಷನ್ ಕೆಳಗೆ ಐತೆ. ಅಯ್ಯೋ ದೇವ್ರೆ, ಹುಡ್ಕಿ ನೆನೆ ರಾತ್ರಿಯಿಂದ ಸಾಕಾಗೋಯ್ತು. ತಾಳ್ಮೆ ಇರ್ಬೇಕು ಫ್ರೆಂಡ್ಸ್, ಅದಕ್ಕೆ ತಾಳ್ಮೆ ಇರ್ಬೇಕು. ಹೋಗ್ಲಿ, 2 ಸೋಪ್ ಬಾಕ್ಸ್ ಬಂದಂಗಾಯ್ತು ನಮ್ಮ ಮನೆಗೆ. ಸುಮ್ನೆ ಹಂಗೆ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ತರ ನಾವ್ ಹಳ್ಳಿಲಿ ಇತ್ಕೊಂಡು ಸೋಪ್ ಡಬ್ಬಿ ಏನಾದ್ರು ಕಾಣೆ ಆಗ್ಬಿಟ್ಟಿದ್ದಿದ್ರೆ ಅವತ್ತು ಅಕ್ಕಪಕ್ಕದ ಮನೆ ಒಳಗೆಲ್ಲ ಜನ್ಮ ಜಾಲಾಡ್ದೆ ಬಿಡ್ತಿದ್ವಲ್ಲ. ನಾನಂತೂ ಆತರ ಕ್ಯಾರೆಕ್ಟರ್ ಅಲ್ಲ. ಶಿವ ಅವ್ರ ಅಮ್ಮನ ನೆನೆಸ್ಕೊಂಡೆ. ಈ ಜಾಗದಲ್ಲಿ ಊರಲ್ಲಿ ಸೋಪ್ ಕಳ್ದೋಗಿದ್ರೆ ಶಿವ ಅವ್ರ ಅಮ್ಮ ಹೆಂಗೆಲ್ಲಾ ಬೈತಿದ್ರು, ಎಷ್ಟೆಷ್ಟು ವೆರೈಟಿ ಭಾಷೆಗಳು ಬಂದಿರೋದು ಅಂತೆಲ್ಲ ನೆನೆಸ್ಕೊಂಡೆ. ಈ ಭಾಷೆ ಕೇಳಾರ್ದಿರ ಅಕ್ಕಪಕ್ಕದ ಮನೆಯವರೇನೆ ಅವ್ರ ಸೋಪ್ ಡಬ್ಬಿಗಳೇ ತಂದು ಕೊಟ್ಬಿಡ್ಬೇಕಾಯ್ತು, ಸಾಕು ನಿಲ್ಸಮ್ಮ ಅಂತ. ಜಗಳ ಗಲಾಟೆ ಅಂದ್ರೆಲ್ಲ ನನಗೆ ಇಷ್ಟನೇ ಆಗಲ್ಲ, ಅಸಹ್ಯ ಅನ್ಸುತ್ತೆ, ಕೆಲವೊಂದ್ಸಲ ಹಿಂಸೆ ಅನ್ಸುತ್ತೆ. ಒಂದಷ್ಟು ದಿನ ಹೋದ್ಮೇಲೆ ಅದು ಕಾಮಿಡಿ ಅನ್ಸುತ್ತೆ. ಮೊದಲೆಲ್ಲ ಜಗಳ ಗಲಾಟೆ ಅದೆಲ್ಲ ಆಗ್ತಿದ್ದ ನೋಡಿದ್ರೆ ನನಗೆ ಊಟ ಬಿಟ್ಬಿಡ್ತಾ ಇದೆ, ನಿದ್ದೆ ಬಿಟ್ಬಿಡ್ತಾ ಇದೆ, ನೆಮ್ಮದಿನೇ ಇರ್ತಾ ಇರಲಿಲ್ಲ, ಅದೇ ಯೋಚನೆ ಮಾಡ್ತಾ ಇದೆ. ಈಗ ಗಲಾಟೆ ಜಗಳಗಳೆಲ್ಲ ನೆನ್ಸ್ಕೊಂಡ್ರೆ ಕಾಮಿಡಿ ಅನ್ಸುತ್ತೆ. ಗಂಡ ಹೆಂಡತಿ ಜಗಳನೂ ಅಷ್ಟೇ, ಅವತ್ತೊಂದು ದಿನಕ್ಕೆ ಸಡನ್ ಆಗಿ ಏನೇನೋ ಯೋಚನೆಗಳು ಬಂದ್ಬಿಡುತ್ತೆ. ಸತ್ತೋಗ್ಬಿಡೋಣ, ಮನೆ ಬಿಟ್ಟು ಹೋಗ್ಬಿಡೋಣ, ಹಂಗೆ ಹಿಂಗೆ ಅಂತೆಲ್ಲ. ಅದೇ ಒಂದು 15 ದಿನ ನಾವು ತಣ್ಣಗಿದ್ದಬಿಟ್ಟು ಯೋಚನೆ ಮಾಡಿದ್ರೆ ಆ ಜಗಳ ಸಹ ಕಾಮಿಡಿ ಅನ್ನಿಸ್ತಾ ಇರ್ತೈತೆ. ಸೂಸೈಡ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಈ ಥರ ಒಂದು ತಾಳ್ಮೆ ತಗೋಬಿಟ್ರೆ ಒಂದಷ್ಟು ದಿನ ಹೋದ್ಮೇಲೆ ಕಾಮಿಡಿ ಅನಿಸ್ತೈತಲ್ಲ. ಯಾಕೆ ಸೂಸೈಡ್ ಮಾಡ್ಕೋತಾರೆ ಹೆಣ್ಮಕ್ಳು ಅಂತೆಲ್ಲ ಅನ್ನಿಸ್ತೈತೆ. ಗಂಡ್ಮಕ್ಳು ಸಹ ಇತ್ತೀಚೆಗೆ ಹೆಣ್ತೀರ್ ಕೊಡೋ ಕಾಟಕ್ಕೆ ಗಂಡ್ಮಕ್ಳು ಸೂಸೈಡ್ ಮಾಡ್ಕೋತಾರೆ ಅಂದರೆ ನನಗೆ ಶಾಕ್ ಆಗ್ತೈತೆ. ನಾನು ಎಷ್ಟು ಗ್ರೇಟ್, ನನ್ನ ಗಂಡನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಅಂತ ಅನ್ನಿಸ್ತೈತೆ. ಆ ಥರ ಏನೋ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಒಂದೇ ಒಂದು ದಿನ ಸೋಪ್ ಡಬ್ಬಿ ಕಾಣೆ ಆಗಿದ್ದಕ್ಕೆ ಇಷ್ಟೊಂದು ರಾಶಿಗಟ್ಟಲೆ ಪಾತ್ರೆ ಬಿದ್ದೈತೆ ನಮ್ಮ ಮನೇಲಿ. ಇನ್ನೊಂದು ವಾರ ಏನಾದರೂ ಕಾಣೆ ಆಗ್ಬಿಟ್ಟಿದ್ರೆ ಮುಗಿತಾಯ್ತು ನನ್ನ ಕತೆ. ಒಂದು ತಿಂಗಳು ಪಾತ್ರೆ ಕುತ್ಕೊಂಡು ತೊಳಿಬೇಕಾಗಿತ್ತೇನೋ. ಆದ್ರೂ ಏನೋ ಒಂಥರ ಖುಷಿ ಫ್ರೆಂಡ್ಸ್ ನನಗೆ ಪಾತ್ರೆ ತೊಳಿಬೇಕಾರೆ. ಅದು ಸಣ್ಣ ಪುಟ್ಟ ಪಾತ್ರೆ ಇರಬಾರ್ದು, ಇಷ್ಟು ನೀರ್ ಮನೆ ತುಂಬಾ ಇದ್ರೆ ಅದು ಒಂಥರ ಸಮಾಧಾನ. ನಿರಾಳವಾಗಿ ಕುತ್ಕೊಂಡು ಏನೇನೋ ಯೋಚನೆ ಮಾಡ್ಕೊಂಡು ತೊಳಿಬೋದು. 1-2 ತಟ್ಟೆ ಇತ್ತಂದ್ರೆ ನಾನು ತೊಳೆಯೋಕೆ ಹೋಗಲ್ಲ. ಇಂಥ ಸಿಚುವೇಶನ್ ಬಂದಾಗ ನನಗೆ ಅನಿಸುತ್ತೈತೆ ಮನೇಲಿ ಸಿಂಕ್ ಇರಬೇಕಾಗಿತ್ತು ಅಂತ. ಆದರೆ ಸಿಂಕ್ ಇರೋರು ಮನೇಲಿ ಅವ್ರ ಪರಿಸ್ಥಿತಿ ಅವ್ರಿಗೆ ಗೊತ್ತು. ಪಾತ್ರೆಗಳು ಸ್ಟಾಕ್ ಇಟ್ಕೊಳಕ್ಕಾಗಲ್ಲ, ಅಲ್ಲಲ್ಲೇ ತೊಳೆದಾಕ್ಬಿಡ್ಬೇಕು, ಮನೆಯೆಲ್ಲ ಸ್ಮೆಲ್ ಬಂದ್ಬಿಡ್ತೈತೆ ಸಿಂಕಲ್ಲಿ ಹಾಕಿದ್ರೆ ಅಂತ ಅವ್ರ ಯೋಚನೆ. ಆದರೂ ಸಿಂಕ್ ಇರಬೇಕು ಫ್ರೆಂಡ್ಸ್. ನೈಟಲ್ಲೇ ಪಾತ್ರೆಗಳೆಲ್ಲ ತೊಳೆದಿಟ್ಕೊಬಿಡ್ಬೋದು. ನಾನು ಎಷ್ಟೆಷ್ಟೋ ಪ್ರಯತ್ನ ಪಟ್ಟೆ ನಮ್ಮ ಓನರ್ ಕೆಲಸ ಸಿಂಕ್ ಹಾಕ್ಸ್ಕೊಳ್ಳೋಣ ಕೇಳ್ಬಿಟ್ಟು ಅಂತ, ಬಟ್ ಆಗಲಿಲ್ಲ. ಪರವಾಗಿಲ್ಲ, ನೀರು ಮನೆ ಇದೆಯಲ್ಲ, ಇದಾದರೂ ಸಾಕು. ಕೆಲವ್ರಿಗೆ ಇದು ಸಹ ಇರಲ್ಲ, ಒಂದೇ ಇಕ್ಕಟ್ಟು ಮನೇಲಿ ಸಂಸಾರ ಮಾಡ್ತಾ ಇರ್ತಾರೆ. ಸದ್ಯ ನೀರು ಇದ್ದಿದ್ದಕ್ಕೆ ಬದುಕೊಂಡೆ ಇಷ್ಟು ಪಾತ್ರೆಗಳು ಉಜ್ಜಕ್ಕೆ. ಪಾತ್ರೆ ಉಜ್ಜಕ್ಕೆ ಕುತ್ಕೊಂಡಾಗ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಮನೆ ಮೇಲೆ. ಏನೋ ನಡೀತಾ ಇದ್ದಲ್ಲ ಅಂತ ಅಂದ್ಕೊಂಡೆ. ಗಾರೆ ಕೆಲಸ ತಗೊಂಡವ್ರು ಮತ್ತೆ ಬಂದರು. ಮುಗೀತು ಇವತ್ತು ನನ್ನ ಕೆಲಸ ಅಂದ್ಕೊಂಡೆ. ನೀರು ಮನೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಈಗ ಹಿಂಗೈತೆ. ಇವತ್ತು
ಸಂಜೆ ಒಳಗೆ ನೀರು ಮನೆ ಸಹ ಫುಲ್ ಚೇಂಜ್ ಆಗಿರ್ತೈತೆ. ಇದೆಲ್ಲ ಪ್ಲಾಸ್ಟಿಂಗ್ ಮಾಡೋರೆ. ಏನು ಸೊಟ್ಟಪಟ್ಟ ಎಲ್ಲ ಕಾಣಿಸ್ತಿತ್ತಲ್ಲ ಅದೆಲ್ಲ ನೀಟಾಗಿ ಪ್ಲಾಸ್ಟಿಂಗ್ ಮಾಡಿದ್ರು. ನಾನು ಇದೇ ಸಿಚುವೇಶನಲ್ಲಿ ಪಾತ್ರೆ ತೊಳೆದ ತಕ್ಷಣ ಬಟ್ಟೆ ಬೇರೆ ನೆನೆಸ್ಬಿಟ್ನಾ, ಮುಗೀತು ನನ್ನ ಕತೆ. ಅವತ್ತು ಪೂರ್ತಿ 2 ದಿನ ನೀರು ಮನೆ ಏನು ಬಳಸಕ್ಕೆ ಹೋಗ್ಬೇಡ್ರಿ, ನೀರೇ ಹಾಕಕ್ಕೆ ಹೋಗ್ಬೇಡಿ, ಸಿಮೆಂಟ್ ಎಲ್ಲ ಹೋಗ್ಬಿಡ್ತೈತೆ ಅಂತ ಹೇಳಿದ್ರು ಅಣ್ಣಂದ್ರು. ಬೇಜಾರಾಗೋಯ್ತು ನನಗೆ. ಪಾತ್ರೆಗಳು ಬಟ್ಟೆಗಳು ರಾಶಿ ಹಾಕೊಂಡಾಗೆ ಹಿಂಗಾಗ್ಬೇಕಾ ಅಂತ ಅನ್ನಿಸ್ತು. ಒಂದು ಕಡೆಯಿಂದ ಅಣ್ಣಂದ್ರು ಯಾಕೆ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇಲ್ಲ ಅಂತ ಒಂದು ಕಡೆ ಬೇಜಾರು ಆಯಿತು. ಒಂದು ಮೂಲೆಯಲ್ಲಿ ಒಂದಿನ ಕೆಲಸ ಮಾಡಿದ್ರೆ ಇನ್ನೊಂದು ಮೂಲೆಯಲ್ಲಿ ಒಂದಿನ ಆ ಥರ ಮಾಡ್ತಿದ್ದಾರೆ. ಮನೇನೆ 2-3 ದಿನ ಮಾಡಿದ್ರು ನಮ್ಮದು. ಆ ಥರ ಒಂದಿನ ಗ್ಯಾಪ್ ಕೊಟ್ಟು ನಾವು ಇರೋ ಮನೇಲಿ ಆ ಥರ ಮಾಡಿದ್ರೆ ಕಷ್ಟ ಆಗ್ತೈತೆ. ಒಂದೇ ಸಲ ಮುಗಿಸ್ಕೊಂಡು ಹೋಗ್ಬಿಟ್ರೆ ಒಂಥರ ಸಮಾಧಾನ ಆಗ್ತೈತೆ. ಆದರೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಓನರ್ ಹೇಳ್ದಂಗೆ ಅವ್ನು ಮಾಡ್ತಾರೆ ಪಾಪ. ಆಲ್ರೆಡಿ ಆ ಅಣ್ಣಂದ್ರು ಬಂದ್ಬಿಟ್ರು ನನ್ನ ಪಾತ್ರೆ ತೊಳೆಯಕ್ಕೆ ಹಾಕೊಂಡಾಗ್ಲೇನೆ ಕಾಯ್ತಾ ಇದ್ರು ಪಾಪ, ನೀರು ಮನೆಯೆಲ್ಲ ಪ್ಲಾಸ್ಟಿಂಗ್ ಮಾಡಬೇಕು ಅಂತ. ಅದಕ್ಕೆ ರೋಬೋಗಿಂತ ಫಾಸ್ಟಾಗಿ ಕೈ ಕಾಲೆಲ್ಲ ಆಡಿಸ್ಕೊಂಡು ಪಾತ್ರೆ ತೊಳಿತಾ ಇದ್ದೆ. ಅವಾಗ ಗೊತ್ತೇ ಆಗಲಿಲ್ಲ ನನಗೆ ಇಷ್ಟು ಕೋಲ್ಡ್ ವಾಟರ್ ಪಾತ್ರೆ ತೊಳಿತಾ ಇದ್ದೀನಿ ಅಂತ. ಈ ಥರ ಏನಾದರೂ ನಾವು ಚಳಿ ಗಾಳಿ ಮಳೆ ಅನ್ಕೊಂಡ್ರೆ ಆ ಕಡೆನೇ ಗಮನ ಹೋಗ್ತಾ ಇರ್ತೈತೆ. ಅದೆಲ್ಲ ಸೈಡ್ಗೆ ಇಟ್ಬಿಟ್ಟು ಒಂದು ಕೆಲಸ ಮಾಡಕ್ಕೆ ಕೂತ್ಕೊಬಿಟ್ರೆ ಅದೇನು ನೆನಪೇ ಆಗಲ್ಲ. ಇವತ್ತು ನನಗೆ ಅದು ಅರ್ಥ ಆಯಿತು. ಅಣ್ಣ ಅಂದ್ರೆ ಕೆಲಸ ಮಾಡೋದಕ್ಕೂ ನಾನು ಬಟ್ಟೆ ತೊಳೆಯೋದಕ್ಕೂ ಏನು ಸಂಬಂಧ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಫ್ರೆಂಡ್ಸ್. ಅವರೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಲಿ, ತೋರಿಸ್ತೀನಿ ಎಲ್ಲಿಂದ ಎಲ್ಲಿಗೆ ಸಂಬಂಧ ಐತೆ. ಇಲ್ಲಿ ಪೈಪುಗಳು ವೈರ್ಗಳು ಅಂದರೆ ಸುತ್ತಿ ಹೋಗ್ಬಿಡ್ತೈತೆ ಎಲ್ಲ. ಓಕೆ ಫ್ರೆಂಡ್ಸ್, ಇದೇ ಡಿಪ್ರೆಷನಲ್ಲಿ ನಾವೀಗ ಡೈರಿ ಮಿಲ್ಕ್ ತಿಂದರೆ ಸ್ವಲ್ಪ ಎನರ್ಜಿ ಬರ್ತೈತೆ. ಡೈರಿ ಮಿಲ್ಕು ತಿನ್ಬೇಡಿ ಜಾಸ್ತಿ ಅಂತ ಹೇಳಿದ್ರಲ್ಲ ಫ್ರೆಂಡ್ಸ್, ಅದಕ್ಕೆ ಅರ್ಧ ತಿಂತೀನಿ, ಅರ್ಧ ಶಿವ ಕೊಡ್ತೀನಿ. ಇಷ್ಟು ಶಿವ ತಿನ್ಬಿಟ್ಟು ಅರ್ಧ ಕೊಟ್ಬಿಟ್ಟು ಹೋಗೈತೆ. ಇದು 3 ಅಡಿ ಐತೆ. ಇದು ಅಲ್ಲ 3 ಡೋರ್ ಅಂದ್ರೆ 3 ಡೋರ್ಗೂ ಆಗ್ಬಿಡ್ತೀರಿ. ಅಲ್ಲಪ್ಪ ಇದು ಶೀಟ್ ಅದು ಉದ್ದ ಎಷ್ಟು ಬರ್ತದೆ ಅಂತ ಕೇಳ್ತಾರೆ. ಯಾವ್ದು ನಮ್ಮ ಮನೆ ಬಾಕ್ಲನ್ನು ರೆಡಿ ಮಾಡ್ತಾರಂತೆ ಫ್ರೆಂಡ್ಸ್. ಅದೆಲ್ಲ ಕಿತ್ತೋಗೈತಲ್ಲ ಇಲ್ಲಿ, ಅದೆಲ್ಲ ರೆಡಿ ಮಾಡ್ತಾರಂತೆ. ಫುಲ್ ಖುಷಿ ಆಗ್ತೈತೆ. ನಮ್ಮ ಬಾಗಲ್ ಮುಂದೆ ಸ್ವಲ್ಪ ಕಿತ್ತೋಗಿತ್ತಲ್ಲ, ಅದಕ್ಕೆ ಶಿವ ಹೇಳ್ಬಿಟ್ಟು ಸಿಮೆಂಟ್ ಹಾಕ್ಸ್ತಾ ಅಣ್ಣ ಹಾಕ್ತಾ ಇದ್ರು. ಮೊದಲು ಟಾಮು ರೂಮಿಂದ ಸ್ಟಾರ್ಟ್ ಮಾಡಿದ್ರು. ಕೆಳಗಡೆ ಏನು ಪೀಸ್ ಐತೆ ಒಂದು ಬಾಕ್ಸ್ ಥರ, ಅದನ್ನ ಮಾತ್ರ ಕಟ್ ಮಾಡ್ಕೋತಾವ್ರೆ. ಎಲ್ಲ ಒಂದೇ ಸಲ ಕಟ್ ಮಾಡಿಕೊಂಡು ಆಮೇಲೆ ಜಾಯಿಂಟ್ ಮಾಡ್ತಾರೇನೋ. ಇದೆಲ್ಲ ಕೆಲಸಗಳು ಹತ್ರದಿಂದ ನೋಡ್ತಾ ಇರೋದು ಇದೆ ಫಸ್ಟ್. ನಾನು ನಮ್ಮ ಕೆಲಸನೇ ಕಷ್ಟ ನರ್ಸರಿಯಲ್ಲಿ ಅಂತೆಲ್ಲ ಅನ್ಕೊಳ್ತಾ ಇದ್ದೆ. ಆದರೆ ಇವ್ರ ಕೆಲಸಗಳು ನಮಗಿಂತ ಕಷ್ಟ ಮತ್ತು ಡೇಂಜರು. ಕರೆಂಟ್ ಜೊತೆ ಬೆಂಕಿ ಜೊತೆ ಹೆಂಗೆ ಮಾಡ್ತಾರೋ ಏನೋ ಅಂತ ಅನ್ನಿಸ್ಬಿಡ್ತು. ಸ್ವಲ್ಪ ತಲೆನೇ ಕೆಟ್ಟೋಯ್ತು. ನನ್ನ ಪಾಡಿಗೆ ನಾನು ತಲೆ ಕೆಡ್ಸ್ಕೊಂಡು ಕೂತಿದ್ರೆ ಈ ಸೊಳ್ಳೆ ಬೇರೆ ಹೋಗಿ ಬಂದು ಕಚ್ತಾ ಇತ್ತು. ನೀನು ಬದುಕಿರೋದೇ ವೇಸ್ಟ್ ಅಂದ್ಬಿಟ್ಟು ಅತ್ತಾಗ ಮಲಗಿಸ್ಬಿಟ್ಟೆ, ಸಾಯಿಸ್ಲಿಲ್ಲ. ಸ್ವಲ್ಪ ಅರ್ಧಂಬರ್ಧ ಜೀವ ಮಾಡ್ಬಿಟ್ಟು ನೋಡ್ತಾ ಇದ್ದೆ. ಕಚ್ಚಿದ್ರು ನನಗೆ ಹಿಂಗೆ ಆಗ್ತೈತೆ, ಸುಮ್ಮನೆ ಬಂದು ಕಚ್ಚೋದಲ್ಲ ಅಂದ್ಬಿಟ್ಟು ಅದಕ್ಕೊಂದೆರಡು ವಾರ್ನಿಂಗ್ ಕೊಟ್ಬಿಟ್ಟು ಬಿಟ್ಟೆ. ಬದುಕೋತ ಸೋತೋಯ್ತೋ ಗೊತ್ತಿಲ್ಲ. ಈ ಥರ ನಮ್ಮ ಬಾಗಲನ್ನ ಪೀಸ್ ಮಾಡಿ ಕಟ್ ಮಾಡಿಬಿಟ್ರು. ಕೆಳಗಡೆ ಪೀಸ್ ಮಾತ್ರ ಹಿಂಗೆ ಕಟ್ ಮಾಡಿ, ಅದೇನೋ ಕಬ್ಬಿಣದ್ದು ಅನಿಸ್ತಿದೆ, ಅದು ರೇಕ್ ಥರ ಇತ್ತು. ಅಂದರೆ ನಾವು ಹೊಸ ಬಾಗಿಲು ಮಾಡುವಾಗೂ ಸಹ ಇದೇ ಥರ ಇರ್ತೈತೆ ಫ್ರೆಂಡ್ಸ್ ಕಲರು. ಇದೆಲ್ಲ ಮಾಡಿದಾದ್ಮೇಲೆ ಪೇಂಟ್ ಹೊಡಿತಾರಲ್ಲ ಆವಾಗ ಕಲರ್ ಬರ್ತೈತೆ. ಇದನ್ನೆಲ್ಲ ಜಾಯಿಂಟ್ ಮಾಡಿದ್ರು. ಇದಕ್ಕೂ ಸಹ ಪೇಂಟ್ ತಂದ್ಕೊಡ್ತೀನಿ ಅಂತ ಅಂದರು ಓನರು. ಒಂದೊಂದೇ ಕೆಲಸ ಆಗ್ತೈತೆ. ಗಾರೆ ಕೆಲಸ ಮುಗೀತು, ಇದು ಡೋರ್ ಎಲ್ಲ ಮುಗೀತು. ಮತ್ತು ನಮ್ಮದು ಕಿಟಕಿ ಐತೆ, ಅದಕ್ಕೆ ಗ್ಲಾಸ್ ಇಲ್ಲ ಏನಿಲ್ಲ, ಅದನ್ನು ಸಹ ಹಾಕ್ಸ್ತಾರಂತೆ. ಅವಣ್ಣಂದ್ರೆ ಅಳತೆ ತಗೊಂಡು ಹೋದ್ರು. ಫುಲ್ ಖುಷಿ ಆಯಿತು. ನಮ್ಮ ವೀಡಿಯೋಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತೈತೆ ಇನ್ಮೇಲೆ ಮನೆ ಅಂತ ಅನ್ನಿಸ್ತು. ಈ ಥರ ಎಲ್ಲ ಜಾಯಿಂಟ್ ಮಾಡ್ತಾಯಿದ್ರು. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಈ ವೈರು ಅದು ಇದೆಲ್ಲ ನೋಡಿದ್ರೆ ಇದೆಲ್ಲ MBBS ಪಾಸಾಗಿರೋರ್ಗೆ ಮಾತ್ರ ಅರ್ಥ ಆಗ್ತೈತೆ. ನನಗಂತೂ ಏನೂ ಅರ್ಥ ಆಗ್ತಾ ಇರಲಿಲ್ಲ. ಸೌಂಡ್ ಮಾತ್ರ ಸಿಕ್ಕಾಪಟ್ಟೆ ಕಿರಿಕಿರಿ ಆಗ್ತಾಯಿತ್ತು. ಯಾವಾಗ ಮುಗಿತೈತೋ ಅಂತ ಅನ್ನಿಸ್ತಾ ಇತ್ತು. ಹಾಯ್ ಚೋಟು, ಬಿಸ್ಕೆಟು ಅವನೊಬ್ಬನೇ ಇದ್ದಾನೆ ಫ್ರೆಂಡ್ಸ್. ಟಾಮನ್ ಹುಡ್ಕೊ ಬಂದವನೇ. ಟಾಮು ಕೆಲಸದ ಗಾರೆ ಕೆಲಸ ಅಣ್ಣಂದ್ರೆ ಬಂದವರಲ್ಲ ಫ್ರೆಂಡ್ಸ್, ಅವ್ರ ಜೊತೆ ಅವನೇ. ಇವನ್ನ ಬಿಟ್ಬಿಟ್ಟು ಇಂದ ಬೇರೆ ನನ್ನ ದೆವ್ವ ಅಲ್ಲ, ಬಿಸಿಟ್. ಅಯ್ಯಯ್ಯೋ ಗುಂಡು, ಹೋಗ್ಲಿ, ಇಲ್ಲಿ ಇಡ್ತೀನಿ, ತಿನ್ಬಿಟ್ಟು ಹೋಗು. ದಾರಿ ತಪ್ಪಿದ ಮಗ ಆಗವನೆ. ಇಲ್ಲಿ ಚೋಟು ಚೋಟಾ ಭೀಮ್, ಬಿಸ್ಕೆಟ್. ಅಯ್ಯಯ್ಯ, ಬಿಸ್ಕೆಟ್ ಕಣ್ಲಾ. ವಾವ್, ಕಲರ್ ಕೋಳಿಸ್. ವಾವ್, ಇವುಗಳೆಲ್ಲ ಮಸಾಲೆ ಇಟ್ಬಿಟ್ಟು ಮಾಡ್ಕೊಂಡು ತಿಂತಾ ಇದ್ರೆ ಮಜಾ. ಇಲ್ಲಿ ಬಿಸ್ಕೆಟು ನನ್ನ ಮುಖ ನೋಡಿ ಎದುರ್ಕೊಂಡು ಹೋಗ್ತೈತಲ್ಲ ಇದು. ಬಿಟ್ರೆ ಅವನು ಆಫ್ರಿಕಾ ಗಂಟ ಹಿಂಗೆ ಕರ್ಕೊಂಡು ಓಡೋಗ್ತಾನೆ ನಾನು ನೋಡಿ ಎದುರ್ಕೋತಾವನ ಫ್ರೆಂಡ್ಸ್. ಅವನು ಇಂದಮ್ಮ
ಇಂದ ನಾನು ಹೊಡಿಯಲ್ಲ ತಗೋ, ಹೊಡಿಯಲ್ಲ ನಿಂಗೆ. ಅಯ್ಯಯ್ಯ ಒಡಗ್ಬಿಟ್ಟ ಇಸ್ಕೊಂಡು. ಇನ್ನೊಂದು ಬಿಸ್ಕೆಟ್ ಇಲ್ಲೇ ಇಟ್ಟಿದ್ದೀನಿ, ತಿಂತಾವನೆ. ಅವನು ಟಾಮನ್ ಹುಡ್ಕೊಂಡು ಬಂದವನೆ ಫ್ರೆಂಡ್ಸ್, ಬೆಳಗ್ಗೆಯಿಂದ ಅವನು ಇಲ್ಲೇ ಅವನೇ ಅನ್ಬಿಟ್ಟು. ಎಷ್ಟು ಬುದ್ಧಿ ಐತೆ ನೋಡು. 2000 years later. ಹಾಯ್ ಫ್ರೆಂಡ್ಸ್, ಈಗ ಸಂಜೆ 6:30 ಆಯ್ತು. ಈಗ ಹೋದ್ರ ಅಣ್ಣಂದ್ರು ಎಲ್ಲಾ ಡೋರನ್ನು ರೆಡಿ ಮಾಡ್ಬಿಟ್ಟು. ಈ ಡೋರ್ ಫುಲ್ ಕಿತ್ತೋಗಿತ್ತು ಫ್ರೆಂಡ್ಸ್, ಇಷ್ಟು ಕಟ್ ಮಾಡ್ಬಿಟ್ಟು ಹೊಸದಾಕಿ ವೆಲ್ಡಿಂಗ್ ಮಾಡವ್ರೆ. ಸಡನ್ ಆಗಿ ಬಂದ್ಬಿಟ್ರು ನನಗೆ ಇಲ್ಲಿ ತನಕ. ಯಪ್ಪ ಕಿವಿಯೆಲ್ಲ ಚಿಟ್ಟು ಹಿಡ್ದೋಯ್ತು, ತಲೆ ಇನ್ನೂ ಗಿರ್ರ ಅಂತಿದೆ. ಡೈಲಿ ಅವ್ರು ಹೆಂಗ್ ಕೆಲಸ ಮಾಡ್ತಾರೋ ಏನೋ ಸೌಂಡಲ್ಲಿ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ ಫ್ರೆಂಡ್ಸ್, ತಲೆಲ್ಲ ಗಿಮ್ ಅಂತಿದೆ. ಓಕೆ ಫ್ರೆಂಡ್ಸ್, ಈಗ ಶನಿವಾರ ಬೇರೆ ಇವತ್ತು ಹಿಂಗೆ ಆಗ್ಬೇಕಾಯ್ತು ಅಂತ ಅನಿಸ್ತೈತೆ. ಟಾಮು ರೂಮು ಸಹ ಎಲ್ಲ ರೂಮ್ಗಳು ಕೆಳಗಡೆ ಹೋಗ್ಬಿಟ್ಟಿದ್ವು, ಹೋಗ್ಬಿಡ್ತೈತೆ ಅಂದ್ಬಿಟ್ಟು ನಾವು ಇದು ಅಡ್ಡ ಇಟ್ಟಿದ್ವಿ. ಆದರೆ ಇದನ್ನ ಎತ್ತಕ್ಕಾಗಲ್ಲ ಫ್ರೆಂಡ್ಸ್ ಈಗಲೂ ನೋಡಿ. ಆದರೂ ಇಷ್ಟು ಗ್ಯಾಪ್ ಬೀಳ್ತೈತೆ, ಸಣ್ಣ ಹಾವು ಮರಿಗಳು ಹೋಗ್ಬಿಡ್ತವೆ. ಅದಕ್ಕೆ ಈ ಅಲ್ಲಿಗೆ ಇರಲೇಬೇಕು ನಮಗೆ. ಇವತ್ತು ಶನಿವಾರ ದೇವಸ್ಥಾನಕ್ಕೆ ಹೋಗ್ತೈತೆ ಶಿವ, ಅದಕ್ಕೆ ಜೋರಾಗಿ ಬೆಂಕಿ ಹಾಕಿದ್ದೀನಿ. ಸಿಮೆಂಟ್ ಚೀಲಗಳೆಲ್ಲ ತುಂಬಿಟ್ಟೆ ಚೆನ್ನಾಗಿ ಕಾಯಿಲೆ ಅಂದ್ಬಿಟ್ಟು. ಇನ್ನೊಂದು ಅವರು ಶಿವ ಬರ್ತೈತೆ ಫ್ರೆಂಡ್ಸ್, ಇನ್ನೂ ಕೆಲಸ ಮಾಡ್ತಾರೆ ಆ ಕಡೆಯವರೆಲ್ಲ ಅಣ್ಣಂದ್ರು. ಅದಕ್ಕೆ ಒಂಥರ ಅನ್ನಿಸ್ತೈತೆ ಫ್ರೆಂಡ್ಸ್. ನನಗಿನ್ನೂ ಸೌಂಡು, ಕೆಲಸ ನಿಲ್ಸಿದ್ರು ಸೌಂಡು ಮೈಂಡಲ್ಲೆಲ್ಲ ತಲೆಲೆಲ್ಲ ಗಿರ್ರ ಅಂತ ಕೇಳಿಸ್ತಾನೆ ಐತೆ ಬೆಳಗ್ಗೆಯಿಂದ. ಓಕೆ ಫ್ರೆಂಡ್ಸ್, ಬಟ್ಟೆ ವಾಶ್ ಮಾಡೋಣ ಅಂತ ಎಲ್ಲ ನೆನೆಸಿಟ್ಬಿಟ್ಟಿದ್ದೆ. ಒಂದು ರಾಶಿ ಎಷ್ಟು ಆಗಲ್ಲ, ಈಗ ಚಳಿ ಜಾಸ್ತಿ. ಆ ಕೆಲಸನ ಸೈಡ್ಗಿಟ್ಟು ನಾನು ಶಿವ ದೇವಸ್ಥಾನಕ್ಕೆ ಹೊರಟ್ಬರ್ತೀವಿ ನೆಮ್ಮದಿಯಾಗಿ. ಒಂಥರ ಆಗ್ಬಿಟ್ಟೈತೆ. ದೇವಸ್ಥಾನಕ್ಕೆ ಹೊರಟು ಬಂದರೆ ಆಂಜನೇಯ ಸ್ವಲ್ಪ ತಲೆಯಲ್ಲಿರೋ ಸೌಂಡೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಬೋದು. ಶಿವ ಬಂದ ತಕ್ಷಣ ಈಗ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀವಿ ಫ್ರೆಂಡ್ಸ್. ನಾನಂತೂ ಸೂಪರ್ ಡೂಪರಾಗಿ ರೆಡಿ ಆಗಿಬಿಟ್ಟೆ ಫ್ರೆಂಡ್ಸ್, ಹೊಸ ಡ್ರೆಸ್. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಶಿವನೂ ರೆಡಿ. ಹೋಗಿ ಬನ್ನಿ ಫ್ರೆಂಡ್ಸ್. ತುಂಬ ದಿನ ಆಯಿತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ತುಂಬ ದಿನ ಆಗಿಲ್ಲ, 1 ತಿಂಗಳಾಯಿತು ಅಷ್ಟೇ. ಆಗಾಗ ಹೋಗಿ ಬರ್ತಾಯಿದ್ರೆ ನನಗೆ ಸಮಾಧಾನ ಆಗ್ತಿದೆ. ಅಪ್ಪಿ ನಾನು ಚಪ್ಪಲಿ ಹಾಕ್ತೀರಾ ಬರ್ತೀನಿ. ಆ ಚಪ್ಪಲಿ ನೋಡಿದ್ರೆ ನಕ್ಬಿಡ್ತಾರೆ ಜನ, ಸಿಮೆಂಟ್ ಆಗ್ಬಿಟ್ಟೈತೆ ಫುಲ್. ಅದಕ್ಕೆ ಟಾಮಗನ್ಗೆ ಸ್ಟ್ರಾಂಗ್ ಆಗಿ ಕ್ಲಾಸ್ ತಗೋಬೇಕಪ್ಪ, ಇಲ್ಲಾಂದ್ರೆ ಅವನು ಅತಿಯಾಗಿ ಆಡ್ತಾವನೆ. ಅತಿಯಾಗಿ ಆಡ್ತಾವನೆ ಅಂದ್ರೆ ಫ್ರೆಂಡ್ಸ್, ಗಾರೆ ಕೆಲ್ಸಕ್ಕೆ ಅಣ್ಣ ಬರ್ತಾರಲ್ಲ, ನಮ್ಮನ್ ಬಿಟ್ಬಿಟ್ಟು ಅವ್ರ ಜೊತೆ ಸೇರ್ಕೊಬಿಟ್ಟವನೆ. ನನ್ಗ ಅವಾಗ ಹೆಂಗ್ ಆಗ್ತೈತೆ, ಏನ್ ಮಾಡ್ತಾವನೆ. ಮಲ್ಕೋ ನಿನ್ಗೆ ಸರಿಯಾಗಿ ಬೀಳ್ತೈತಿರು, ಬರ್ರೆ ಹಾಕ್ಬಿಡ್ತೀನಿ ನಿನ್ಗೆ ಕೈ ಕಾಲ್ ಮೇಲೆಲ್ಲ. ಹೋಗ್ಬಾರ್ದು ಬೇರೆಯವ್ರ ಜೊತೆ. ನನಗೇನಿಲ್ಲ ಫ್ರೆಂಡ್ಸ್, ಎತ್ಕೊಂಡು ಹೋಗ್ಬಿಟ್ರೆ ಕರೆಂಟೇ ಹೋಗ್ಬಿಡ್ತು. ಅಂದ್ರೆ ಇವನ್ನ ಕಿಡ್ನಾಪ್ ಮಾಡಕ್ಕೆ ಸ್ಕೆಚ್ ಸ್ಕೀಮ್ ನಡೆದೈತೆ ಅಂತ ಆಯ್ತು. ಮುಗಿತಲ್ಲ, ಎಲ್ಲ ಮುಗೀತು. ಬಿಸ್ಕೆಟ್ ಹಾಕ್ತಾರೆ ಅನ್ಬಿಟ್ಟು ಹೋಗ್ತಾನಪ್ಪಿ ಅವ್ರಿಂದ. ಮಧ್ಯಾಹ್ನ ನಾನು ಕರಿತಾ ಇದ್ದೀನಪ್ಪಿ, ಟಾಮು ಅಂತ ಅಯ್ಯಪ್ಪನಿಂದ ಹೋಗ್ತಾ ಇರುವಾಗ ಅಯ್ಯಪ್ಪ ಅಂತೈತೆ, ಅವ್ನು ನನ್ ಬಿಟ್ಟು ಬರಲ್ಲಮ್ಮ ಅಂತೈತೆ ಅಯ್ಯಪ್ಪ. ನನಗೆ ಶಾಕ್ ಆಗೋಯ್ತು, ಇವ್ ನಮ್ಮ ಮಗನ ಅವ್ರ ಮಗನ ಅಂತ. ಒಂದ್ ಬುದ್ಧಿ ಕಲಿತಾವನೆ, ಹೊಸ ಬುದ್ಧಿಗಳೆಲ್ಲ. ಬರ್ತೀನಿರ ನಿನ್ಗೆ ಇನ್ಮೇಲೆ ಬಿಸ್ಕೆಟ್ ಕಟ್ಟು, ಅನ್ನ ಸಾರು ಮಾತ್ರ ತಿನ್ಬೇಕು, ಹಾಲು ಚಿಕನ್ ಮೊಟ್ಟೆ ಏನು ಕೊಡಲ್ಲ ನಿನ್ಗೆ. ನಾನು ಹೇಳ್ತಾ ಇದ್ರೆ ಅವನ್ಗೆ ಲಾಲಿ ಆಡ್ದಂಗೈತೆ, ಚೆನ್ನಾಗಿ ನಿದ್ದೆ ಮಾಡ್ತಾವನೆ. ಗೊರ್ಕೆ ಸೌಂಡ್ ಸಹ ಕೇಳಿಸ್ತೈತೆ. ಏನಾದ್ರೂ ಹೇಳ್ಕೊ, ನನ್ ಪಡ ನಾನು ನಿದ್ದೆ ಮಾಡ್ತಾ ಇರ್ತೀನಿ ಅಂತ ಮಲಗವನೆ. ಕರೆಂಟೇ ಹೋಗ್ಬಿಡ್ತು. ನಡಿಯಪ್ಪ. ಏನಪ್ಪಿ JCB ಇಲ್ಲೇ ಐತೆ, ಏನಾಯ್ತು ಇದಕ್ಕೆ? ವಾ, ಓ ಬಾಡಿಗೆ ಮನೆ ಹೋದಲ್ಲಿ ಜಾಗ ಇಲ್ಲ ಅಂತ ಇಲ್ಲಿ ನಿಲ್ಸವ್ರ. ನಾನ್ ಶಾಕ್ ಆಗ್ಬಿಟ್ಟೆ, 1 ವಾರದಿಂದ ಹುಷಾರ್ ತಪ್ಪಿಲ್ಲ ಐತಂತ. ಹಾ, ಎಷ್ಟು ಒಂದು ಹತ್ತತ್ರ ಒಂದು 15-20 ದಿನ ಆಯ್ತಿರೋ ಫ್ರೆಂಡ್ಸ್ ಈ ತರ ಹೊರಗಡೆ ಬಂದು. ನೋಡಪ್ಪಿ, ಗೇಟ್ ತನಕ ಬಂದು ಬಿಟ್ಬಿಟ್ಟು ಹೋಗೋನು, ಬಂದೇ ಇಲ್ಲ ಇವತ್ತು. ಅಂದ್ರೆ ಟಾಮನು ಬರ್ತಾ ದೊಡ್ಡವನ್ ಆಗ್ತಾವನೆ ಅಂತ ಅರ್ಥ. ಅವನ್ಗೆ ಮೈ ಮೇಲೆ ಪ್ರಜ್ಞೆ ಇಲ್ದಾಗ ಮಲ್ಕೊಂಡು ಗೊರಕೆ ಹೊಡ್ಕೊಂಡು. ಹಾ, ಚುಕ್ಕಿ. ಶನಿವಾರ ಇವತ್ತು ಟ್ರಾಫಿಕೇ ಇಲ್ಲ. ಬಿಗ್ ಬಾಸ್ ನೋಡಕ್ಕೆ ಜನಗಳೆಲ್ಲ ಮನೆಗೆ ಹೋಗ್ಬಿಟ್ಟಿರ್ತಾರಪ್ಪಿ. ಬರೀ ಇಂಥದೆಯಾ. ಇದೊಂದೇನ ಇರೋದು, ಇದು ಡ್ರೈ ಆಗ್ಬಿಟ್ಟೈತೆ ಅನ್ನಿಸ್ತೈತೆ.
ಎಷ್ಟಿದು? ಮೊದಲನೇ ಸಲ ಅಲೋವೆರಾ ಫೇಸ್ ಪ್ಯಾಕ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಹೊಸ ವರ್ಷಕ್ಕೆ ಮಿಂಚೋಣ ಅಂದ್ಬಿಟ್ಟು ನೋಡೋಣ ಹೆಂಗ್ ರಿಸಲ್ಟ್ ಕೊಡ್ತಿತ್ತ ಏನೋ. ನೋಡಿದ್ರ ಫ್ರೆಂಡ್ಸ್, 2 ಮಾತು ಟಾಮಿಗೆ ಬೈದಿದ್ದಕ್ಕೆ ಗೇಟ್ ತನಕ ಬಿಡೋಕ್ಕೂ ಬಂದಿಲ್ಲ, ಇವಾಗ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೂ ರಿಸೀವ್ ಮಾಡೋಕ್ಕೂ ಬಂದಿಲ್ಲ. ಅದು ಫ್ರೆಂಡ್ಸ್ ಛಲ ಅಂದರೆ. ಈಗಿನ ಕಾಲದಲ್ಲಿ ಮಕ್ಕಳಿಗೆ ಏನು ಬೈಯಂಗಿಲ್ಲ ಅಂತ ಈಗ ಅರ್ಥ ಆಯ್ತು ನನಗೆ. ಏನು ಮಾಡ್ತಾವನೆ ಅಂತ ನೋಡ್ತೀನಿ ಈಗ ಹೋಗಿ. ಮಲ್ಗವನೆ. ನೋಡಿದ್ರ ಫ್ರೆಂಡ್ಸ್, ನೋಡಿದ್ರ ಇವನ್ನ. Good morning. How are you? ಟಾಮ್, ಗೇಟ್ ತನಕ ಯಾಕೆ ಬಂದಿಲ್ಲ? ನನ್ನಿಷ್ಟ, ಬರ್ತೀನೋ ಬಿಡ್ತೀನೋ ನೀನ್ ಯಾರು ಕೇಳಕ್ಕೆ? ಹಂಗಂದ್ರೆ ನನಗೆ ನಿದ್ದೆ ಬರ್ತಾ ಇದೆ, ನನ್ನ ಮಾತಾಡಿಸ್ಬೇಡ. ಆಯ್ತು ಕಣೋ, ಇನ್ಮೇಲೆ ನಿನ್ನಿಷ್ಟ ನಿಂದು, ನಮ್ಮಿಷ್ಟ ನಮ್ದು. ಆಯ್ತು, ಇನ್ಮೇಲೆ ನನ್ನಿಷ್ಟ ಬಂದಾಗೆ ನಾನು ಇರ್ತೀನಿ, ನನ್ನ ಮಾತಾಡಿಸ್ಬೇಡ, ಹೋಗು. ಬಿಸ್ಕೆಟ್ ಅನ್ಕೊಂಡ? ಫೇಸ್ ಪ್ಯಾಕು. ನಾನೇನ್ ಬಿಸ್ಕೆಟ್ ಅನ್ಕೊಂಡಿಲ್ಲ, ಸುಮ್ಮನೆ ನೋಡ್ದೆ ಅಷ್ಟೇ. ಕೊಡಪ್ಪೆ ಅವ್ನ ಬಿಸ್ಕೆಟ. ಅಲ್ಲಿ ಹೆಲ್ಮೆಟ್ ಒಳಗೈತೆ ನೋಡು. ಇದು ಎಂತ ಫೋಸ್ಲಾ? ಬಿಸ್ಕೆಟ್ ಬೇಡವಾ? ಅಪ್ಪಿ ಬತ್ತಾ ಇಲ್ಲ ಅಪ್ಪಿ ಬಿಸ್ಕೆಟ್ಗುನು. ಹೀರೋಯಿನ್ ತರ ಫೋಸ್ ಕೊಡ್ತಾ ಬಿದ್ದವನೆ. ಬತ್ತಾ ಇಲ್ಲ. ಬೇಕಾದ್ರೆ ಹತ್ರ ಬಂದು ಕೊಡು ಅಂತವನಪ್ಪಿ. ಎಲ್ಲೋದೋಗ್ಲಿ ಪಾಪ ಅಂತ ಕೊಡ್ತಾ ಇದ್ದೀನಿ. ಇನ್ನೊಂದ್ಸಲ ಅವ್ರಿವ್ರ ಹತ್ರ ಹಿಂದೆ ಓದೋ ನಿನ್ ಕತೆ ಮುಗೀತು. ಮನೆಗೆ ಸೇರ್ಸಲ್ಲ ಇನ್ನ. ನಿನ್ಗೂ ನಂಗೂ ಸಂಬಂಧ ಇರಲ್ಲ ಆಮೇಲೆ. ದೊಡ್ಡ ಮನುಷ್ಯ ಆಗ್ಬಿಟ್ಟವನೆ ಬರ್ತಾ ಬರ್ತಾ. ಫ್ರೆಂಡ್ಸ್, ನನ್ಗೆ ತಿಂಡಿ ತಗೊಳಲ್ಲ ಅಂತ ದಾರಿ ಉದ್ದಕ್ಕೂ ಬೇಡ್ಕೊ ಬಂದೆ ಭಿಕ್ಷಕಿ ತರ. ಏನು ಕೇಳ್ಬೇಡ. ಫ್ರೂಟ್ಸ್ ತಕೋತಿಯಾ, ಹಣ್ಣು ತಕೋತಿಯಾ, ಕಿತ್ಲಣ್ಣು ತಕೋತಿಯಾ? ನಾನೇನು ಪೇಷಂಟ್ ಫ್ರೆಂಡ್ಸ್. ಅದಕ್ಕೆ ನನ್ ಕೋಪ ಬಂದು ನಾನು ಫೇಸ್ ಪ್ಯಾಕ್ ತಗೊಂಡೆ. ತಿಂಡಿ ಕೊಡ್ಸಿಲ್ಲ ಅಂದ್ರೆ ನಾವು ಬ್ಯೂಟಿ ಕಡೆ ಹೋಗ್ತೀವಿ ಅಷ್ಟೇ. ಇದು ಮೊದಲನೇ ಸಲ ತಗೊಂಡಿರೋದು ಫ್ರೆಂಡ್ಸ್. ನೋಡೋಣ ಹೆಂಗೆ ರಿಸಲ್ಟ್ ಕೊಡ್ಬೋದು ಅಂತ. ಅಲೋವೆರಾ, ಪ್ಯೂರ್ ಅಲೋವೆರಾ ನನ್ ಸ್ಕಿನ್ ಸೆಟ್ ಆಗಲ್ಲ. ಪ್ಯಾಕೆಟ್ ಅಲೋವೆರಾ ಟೆಸ್ಟ್ ಮಾಡಿ ನೋಡೋಣ ಅಂತ ನಾನು ಚಾರ್ಕೋಲ್ ಕೇಳಿದೆ ಫ್ರೆಂಡ್ಸ್. ಖಾಲಿ ಆಗ್ಬಿಟ್ಟೈತೆ ಅಂತ ಅಂದ್ಬಿಟ್ರು. ಆನ್ಲೈನ್ ಅಲ್ಲಿ ಬುಕ್ ಮಾಡಿ ಇಟ್ಕೊಂಡ್ರೆ ಅದು ತುಂಬಾ ದಿನ ಬತ್ತಿತ್ತೆ. ನನ್ಗೆ ಅರ್ಧದಷ್ಟು ಬಳಸಿಲ್ಲ, ನಾವು 1-2 ವರ್ಷದಿಂದ ತಗೊಂಡು ಬಿಸಾಕ್ಬಿಟ್ಟೆ. ಅದಕ್ಕೆ ಒಂದ್ಸಲ ಬುಕ್ ಮಾಡಿ ತಗೋತೀನಿ. ಲೈಟಿಂಗ್ ಡಾರ್ಕ್ ಸ್ಪಾಟ್ಸ್, ಹೈಡ್ರೇಟಿಂಗ್ ಅಂಡ್ ಮಾಯಿಶ್ಚರೈಸಿಂಗ್, ಆಂಟಿ ವಿಂಕಲ್ಸ್ ಫೇಸ್ ಮಾಸ್ಕ್ ಕ್ರೀಮ್. ನೋಡೋಣ. ಅಪ್ಪ ಹೊಟ್ಟೆ ಹಸ್ತಿ, ತಲೆ ಸುತ್ತೈತಪ್ಪ. ನಾನೇನು ಕೇಳ್ಬೇಡಪ್ಪಿ. ನೀನ್ ಹೆಂಗೆ ತಿಂಡಿ ದಾರಿ ಉದ್ದಕ್ಕೂ ನಾ ಕೇಳಿದ್ರೆ ನನ್ ಏನು ಕೇಳ್ಬೇಡ ಇನ್ಮೇಲೆ ನಾನು ಅಂತ ಅಡಿಗೆ ಮಾಡೋದ್ರೆ ಏನು ಕೇಳ್ಬೇಡ ಅಂತೀನಿ. ಇದೆಲ್ಲ ಅಂದ್ರೆ ಏನು ಕೇಳ್ಬೇಡ ಅಂತೀನಿ ಅಷ್ಟೇ. ನಿಂಗೂ ನಂಗೆ ಸಂಬಂಧ ಇರಲ್ಲ ಇನ್ಮೇಲೆ. ನೀನು ಪಾಕಿಸ್ತಾನ, ನಾನು ಹಿಂದೂಸ್ತಾನ ಅಷ್ಟೇ. ಇಲ್ಲಿ ಟೇಬಲ್ ಮೇಲೆ ಇಟ್ಕೊಂಡಿದ್ವಲ್ಲ ಕಿಚನ್, ಆ ಅಣ್ಣಂದ್ರು ಬಂದು ಅದೇ ಡೋರು ಇದು ಮಾಡಕ್ಕೆ ಟಿಂಕ್ರಿಂಗ್ ಅದೇನೋ ಮಾಡ್ತಿದ್ರು ಫ್ರೆಂಡ್ಸ್. ಅದೇ ಹೆಸರು ಗೊತ್ತಿಲ್ಲ ನನ್ಗೆ. ವೆಲ್ಡಿಂಗು ಅದ್ ಮಾಡ್ತಿದ್ರಲ್ಲ, ಅದಕ್ಕೆ ಅಣ್ಣವ್ರು ಸ್ಟವ್ ಸಿಲಿಂಡ್ರು ಎಲ್ಲ ಎತ್ತು ಬಿಡ್ರಿ ಸೈಡ್ಗೆ ಎಂದು ಎತ್ತುವಿ. ಈಗ ಮತ್ತೆ ಶಿಫ್ಟ್ ಮಾಡ್ಬೇಕು. ಈ ಕಿಚನ್ ಶಿಫ್ಟಿಂಗ್ ಗೋಳ್ ಏನೋ ನನಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನಾನು ದಾರಿ ಉದ್ದಕ್ಕೂ ಕೇಳ್ದೆ ಏನಾರು ತಗೊಳ್ತೈತಾ ತಿಂಡಿ ಊಟ ಗೀಟ ಅನ್ಬಿಟ್ಟು. ದಾರಿ ಉದ್ದಕ್ಕೂ ಬೇಡ್ಕೊ ಬಂದು ಏನೋ ತಗೊಟ್ಟಿಲ್ಲ. ಬೆಂಕಿ ಪಟ್ಟ ನನಗೆ ಗೊತ್ತಿಲ್ಲ. ನನಗೂ ನಿಂಗೆ ಸಂಬಂಧ ಇಲ್ಲ ಹೇಳ್ಬೇಕಂದ್ರೆ. ಬೆಂಕಿ ನಾನು ನನ್ನ ದಿವ್ಯ ದೃಷ್ಟಿಯಿಂದ ಹಚ್ಚಿದೆ. ಬೆಂಕಿ ಅಂಟ್ಕೊಂತು. ನಾನೇ ಆ ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೀನಿ. ನನ್ಗೆ ಸೂಪರ್ ಪವರ್ ಐತೆ ಅಷ್ಟೇ ಫ್ರೆಂಡ್ಸ್. ಏಕ್ ಮಾತು ದೋತು ಕೂಡ. ಏನಪ್ಪ ಮಾಡೋದು? ದೋಸೆಗೆ ಬೇರೆ ನೆನ್ಸ್ಬಿಟ್ಟಿದ್ದೀನಲ್ಲಪ್ಪ. ನೋಡ, ನೆನ್ನೆ ರಾತ್ರಿ ಮಾಡಿರೋ ಸಾರನ್ನ ಚಪ್ಪರಿಸ್ಕೊಂಡು ನಾನೇನ್ ತಿನ್ಬೇಕಪ್ಪಿ? ದಿನ ಅದೇ ಸಾರ. ನನಗೆ ನಾಳಿಸನ್ಕಾಯಿ ಬರೋ ಸ್ಟಾಕ್ ಆಗಿ ಬಿದ್ದೈತೆ, ಮಾಡ್ತೀನಿ ಡೈಲಿ. ಸಕ್ಕತ್ತಾಗಿ ಬಂದಿತ್ತು ಫ್ರೆಂಡ್ಸ್. ಸಾರು ಮಾತ್ರ ಸಿಕ್ಕಾಪಟ್ಟೆ ನಾನು ತಿಂದಾಕ್ಬಿಟ್ಟೆ. ನಿನ್ಗೆ ಹಂಗಾರೆ ಊಟ ಬೇಡವಾ ಈಗ? ಹಂಗಾರೆ ಇದು ಸ್ನಾಕ್ಸ್ ಫ್ರೆಂಡ್ಸ್.
ಈಗ ಅಡುಗೆ ಮಾಡ್ಬೇಕು ನಾನು, ಅದು ಸ್ನ್ಯಾಕ್ಸು. 8 ಗಂಟೆ ಆಯ್ತು ಫ್ರೆಂಡ್ಸ್. ಸರಿ ತಿನ್ಬಿಟ್ಟು ಸ್ಟವ್ ಇದಕ್ಕೆ ಫಿಕ್ಸ್ ಮಾಡ್ಕೊಡು, ಏನಾರ ಒಂದು ಸಿಂಪಲ್ ಆಗಿ ಒಂದು ಅಡುಗೆ ಮಾಡ್ತೀನಿ. ಅಂಗಡಿಗಳು ಇಷ್ಟೊಂದು ಸಲ ಶಿಫ್ಟ್ ಮಾಡಲ್ಲ. ವಾವ್, ಇದನ್ನೇನಾದ್ರೂ ಆನ್ಲೈನ್ ಅಲ್ಲಿ ನಾವು ಸೇಲಿಗಿಟ್ರೆ 10,000 ಪಕ್ಕ. ಏನ್ ಹಿಂಗಾಯ್ತಲ್ಲಪ್ಪಿ. ಧೂಳು ಅದು ಇದು ಕುತ್ಕೊಂಡೈತೆ ಫ್ರೆಂಡ್ಸ್. ಇದು ಮಾಡ್ಬೇಕಾರೆ ಇದನ್ನು ಒರೆಸಿ ನನ್ನ ಜೀವನನೇ ಇದ್ರ ಒರೆಸೋದ್ರಲ್ಲೇ ಆಗೋಯ್ತು. ಇದು ನನ್ನ ದೊಡ್ಡ ಶತ್ರು ತರ ಕಾಣಿಸ್ತಿದೆ. ಸೌದೆ ಒಲೆನೇ ಬೆಸ್ಟ್ ಆಗಿತ್ತು. ಒರೆಸಂಗಿಲ್ಲ, ತೊಳೆಯಂಗಿಲ್ಲ, ಸಾರಿಸ್ಕೊಂಡ್ರೆ ಆಗೋಗೋದು. ಓಕೆ ಫ್ರೆಂಡ್ಸ್, ನಾವೀಗ ಒಂದು ವಿಚಿತ್ರ ಅಡುಗೆಗೆ ನಾವೊಂದು ತಟ್ಟೆ ತಗೋಬೇಕಾಗ್ತಿದೆ. ಇಲ್ಲ, ಫಸ್ಟ್ ಜಾರ್ ತಗೋಬೇಕು. ಚಿಕ್ಕದೊಂದು ಜಾರ್ ತಗೊಂಡಿದ್ದೀನಿ, ಪುಟಾಣಿ ಜಾರ್. ತುರಿಯೋದು ಎಲ್ಲ ಹಾಕ್ಬಿಟ್ಟಿದೀನಿ ಫ್ರೆಂಡ್ಸ್, ಸಿಗ್ತಾ ಇಲ್ಲ. ಹಿಂಗೆ ಬಲೆ ಹಿಂಸೆ ಆಗ್ಬಿಟ್ಟೈತಪ್ಪ ತುರ್ಕೊಳಕ್ಕೆ. ಇಲ್ಲ ಅಂದ್ರೆ ಈ ತರ ಸಣ್ಣ ಸಣ್ಣ ಜಾರ್ ಕಟ್ ಮಾಡಿ ಹಾಕೊಂಡು ಸರ್ರಂತ ರುಬ್ಕೊಳ್ಳೋದು. ಒಪ್ಪಿ ಚಾಕು ತುಂಬಾ ಡೇಂಜರ್ ಒಪ್ಪಿ. ನಾನು ಹೆಂಗೋ ಕುಯ್ದು ಹೆಂಗೋ ಹೋಗ್ತಿದ್ದೆ, ಶೇಪೇ ಬರ್ತಾ ಇಲ್ಲ. ಒಂದು ಚಿಕ್ಕ ಕ್ಯಾರೆಟ್ ಅಂಡ್ ಒಂದು ಅರ್ಧ ಬೀಟ್ರೋಟು, ಹಸಿಮೆಣಸಿನಕಾಯಿ ನಿಮ್ಗೆ ಆಪ್ಷನಲ್ ಫ್ರೆಂಡ್ಸ್, ಬೇಕಾದ್ರೆ ಹಾಕೋಬಹುದು. ಸಾರಿ ಫ್ರೆಂಡ್ಸ್, ಇನ್ನ ನಾನು ಕಂಡು ಹಿಡಿತಾ ಇದ್ದೀನಿ ಇದನ್ನ, ಆಮೇಲೆ ಲಾಸ್ಟ್ ಹೇಳ್ತೀನಿ ಹಾಕೋಬೋದೋ ಇಲ್ಲ ಅಂತ. ಮೊದಲೇ ಸಲ ಟ್ರೈ ಮಾಡಿ ನೋಡ್ತೀನಿ, ಚೆನ್ನಾಗಿ ಬಂತಂದ್ರೆ ನೆಕ್ಸ್ಟ್ ಟೈಮು ಅದಕ್ಕೆ ಇನ್ನೊಂದು ಆ್ಯಡ್ ಮಾಡ್ತಾ ಹೋಗ್ತೀನಿ. ಸಣ್ಣದಾಗಿ ಹಚ್ಕೋಬೇಕು, ಅದ್ರ ದಪ್ಪ ಕಟ್ ಮಾಡ್ತೀನಿ. ಇದು ಕತ್ತರಿಯಲ್ಲಿ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ನನಗೆ. ನನ್ನ ಚಾಕು ಎಷ್ಟೋ ಶಾರ್ಪ್ ಆಗಿ ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, 1 ಇಂಚು ಶುಂಠಿನ ಇದ್ರೊಳಗೆ ಕಟ್ ಮಾಡಿ ಹಾಕೋಬೇಕು. ಸಿಕ್ಕಿದ್ದೆಲ್ಲ ಕಟ್ ಮಾಡಿ ಹಾಕಿ ಮಾಡ್ತಾ ಇದೀನಿ. ಏನಾಗ್ತಿತ್ತೋ ಏನೋ ಗೊತ್ತಿಲ್ಲ. ಇವತ್ತೊಂದು ಒಳ್ಳೆ ಅಡುಗೆ ಆಗ್ತಿತ್ತು ಅಂತ ಮಾತ್ರ ಗೊತ್ತು. ಕರ್ಬೇವು ಹಾಕೋಬೇಕು ಫ್ರೆಂಡ್ಸ್. ಕರ್ಬೇವೇ ಕಿತ್ಕೊಬತ್ತಲ್ಲ, ನಾನು ಕರ್ಬೇವು ಮರ್ತೋಗ್ಬಿಟ್ಟಿದ್ದೀನಿ. ಅದಕ್ಕೆ ಕೊತ್ತಂಬರಿ ಸ್ವಲ್ಪ ಹಾಕೋತಾ ಇದೀನಿ. ಓಕೆ ಫ್ರೆಂಡ್ಸ್, ಅಡುಗೆ ಎಲ್ಲ ಮಾಡಿದ್ಮೇಲೆ ನೋಡ್ಬಿಟ್ಟು ಅದರ ವಿಕಾರವಾದ ಶೇಪ್ ನೋಡ್ಬಿಟ್ಟು ಹೆಸರಿಡ್ತೀನಿ. ಆಕಾರ ವಿಕಾರ ನೋಡಿ ಶೇಪ್ ಹೆಸರಿಡಬೇಕು. ಓಕೆ ಫ್ರೆಂಡ್ಸ್, ಇಷ್ಟೇ. ಕ್ಯಾರೆಟ್, ಬೀಟ್ರೋಟು, ಶುಂಠಿ, ಕೊತ್ತಂಬರಿ, ಹಸಿಮೆಣಸಿನಕಾಯಿ ನಿಮ್ಮ ಬೇಕಾದ್ರೆ ರುಬ್ಕೋಬಹುದು. ಇವಿಷ್ಟನ್ನು ಗ್ರೈಂಡ್ ಮಾಡ್ಕೋತೀನಿ ಫ್ರೆಂಡ್ಸ್. ಇವಿಷ್ಟು ತುರ್ದಾಕೋಬೇಕು, ಬಟ್ ತುರಿಯೋದು ಎಲ್ಲೋ ಮಿಸ್ ಆಗ್ಬಿಟ್ಟಿದೆ, ಅದಕ್ಕೆ ಗ್ರೈಂಡ್ ಮಾಡ್ಕೋತಾ ಇದೀನಿ. ಓಕೆ ಫ್ರೆಂಡ್ಸ್, ಇದನ್ನೆಲ್ಲ ತರ್ತರಿಯಾಗಿ ರುಬ್ಕೊಂಡಿದೀನಿ. ಇದನ್ನ ಇಟ್ಕೋಬೇಕು ಸೈಡ್ಗೆ. ಒಂದು ಅಗಲವಾದ್ರ ಬಟ್ಲ ತರ ಇರೋ ಪಾತ್ರೆ ತಗೋಬೇಕು. ನಿಮಗ್ ಕಾಣಿಸ್ಬೇಕಂದ್ರೆ ಹಿಂಗೆ ಇಟ್ಕೋಬೇಕು ಫ್ರೆಂಡ್ಸ್. ಹಿಂಗೆ ಇಟ್ಕೊಂಡು ಮನೇಲಿ ಏನೇನು ಹಿಟ್ಟೈತೆ ಫ್ರೆಂಡ್ಸ್ ಎಲ್ಲ ಎತ್ಕೊಳ್ರಿ ಸೈಡ್ಗೆ ಹೇಳ್ತೀನಿ. ಯಾಕಪ್ಪ ಈ ಸೈಡಲ್ಲೇ ಗುರಾಯಿಸ್ತಾ ಇದೆಯಾ? ರಾಗಿ ಹಿಟ್ಟು ಸ್ವಲ್ಪ, ಒಂದು ಅರ್ಧ ಕಪ್ ಅಷ್ಟು, ಗೋಧಿನೂ ಅದೇ ಸಮವಾಗಿ, ಕಡಲೆನು ಸೇಮ್ ಸಮ, ಕಡಲೆ ಹಿಟ್ಟು ನನ್ನ ಕೈ ಹೇಳ್ತೆ ಏನು ಅನ್ಕೋಬೇಡಿ ಫ್ರೆಂಡ್ಸ್. ಮೈದಾ ಸೇಮ್ ಎಷ್ಟಾಯ್ತು, ಗೋಧಿ, ರಾಗಿ, ಕಡಲೆ, ಮೈದಾ 4 ಹಿಟ್ಟಾಯ್ತಾ. ಇವು 4 ಹಿಟ್ಟಿಗೆ ತುರ್ದಿಟ್ಕೊಂಡಿರೋ ಇವೆಲ್ಲ ಹಾಕೋಬೇಕು. ಇನ್ನ ನೆನ್ಪಾಗ್ತಲ್ಲ ಏನ್ ಹೆಸರಿಡೋದು ಇದಕ್ಕೆ ಅಂತ. ಕಲರ್ ನೋಡ್ಬಿಟ್ಟು ಹೆಸರಿಡ್ತೀನಿ, ಕಲರ್ ಶೇಪ್ ನೋಡ್ಬಿಟ್ಟು. ಇಷ್ಟು ಮಿಕ್ಸ್ ಮಾಡ್ಕೋಬೇಕು ಮೊದಲು. ಯಾಕಂದ್ರೆ ಬೀಟ್ರೋಟು ಕ್ಯಾರೆಟ್ ರುಬ್ಕೊಂಡಿರ್ತೀವಿ, ಅದ್ರಲ್ಲಿ ನೀರಿನ ಅಂಶ ಇರ್ತೈತೆ. ಮೊದಲೇ ನೀರು ಹಾಕೋಬಿಟ್ರೆ ನಾವು ಫುಲ್ ತೆಳ್ಳ ಆಗ್ಬಿಡ್ತೈತೆ. ಚಪಾತಿ ತರ ಮಾಡ್ಕೋಬಹುದು, ಬಟ್ ನಮ್ಗೆ ಚಪಾತಿ ತೀಡಕ್ಕೆ ಚಪಾತಿ ಮಣೆ, ಚಪಾತಿ ಕೋಲು ಯಾವ ಮೂಲೆಯಲ್ಲಿ ಐತೋ ಗೊತ್ತಿಲ್ಲ. ಅದಕ್ಕೆ ನಾನು ಸ್ವಲ್ಪ ತಟ್ಟ ತರ ಮಾಡ್ಕೋತೀನಿ ಫ್ರೆಂಡ್ಸ್. ತಟ್ಟ ತರ ಮಾಡ್ತೀನಿ, ಅದೇ ಬೆಸ್ಟ್. ಆಮೇಲೆ ಸ್ವಲ್ಪನೇ ನೀರ್ ಹಾಕಿ ಕಲ್ಸ್ಕೊಳ್ಳೋದು. ಇದೇನ್ ರೆಸಿಪಿ ಫ್ರೆಂಡ್ಸ್ ಇದು? ಕೆಂಪು ಕಲರ್ ಐತೆ. ಕೆಂಪು ಕಲರ್ ಅಲ್ಲಿ ಯಾವ ರೆಸಿಪಿ ಹೆಸರಿಡೋದು ಏನಂತ ಗೊತ್ತಿಲ್ಲಪ್ಪಿ. ಒಟ್ನಲ್ಲಿ ಮಾಡ್ತಾ ಇದೀನಿ. ನಾನು ಎಲ್ಲಿ ತಪ್ಪು ಮಾಡಿದೆ? ಕೆಂಪು ಚಪಾತಿನಾ? ಯಾ ಶಿವಕುಮಾರ್ ಇವಾಗ ತಾನೇ ಹೆಸರು ಕೊಡ್ತ ಫ್ರೆಂಡ್ಸ್, ಕೆಂಪು ಚಪಾತಿ ಅಂತ. ಇದು ಚಪಾತಿ ಅಲ್ಲಪ್ಪಿ, ದಿಸ್ ಇಸ್ ಕಾಲ್ಡ್ ರೊಟ್ಟಿ, ಪ್ರೋಟೀನ್ ರೊಟ್ಟಿ. ಎಸ್, ಕೆಂಪು ಪ್ರೋಟೀನ್ ರೊಟ್ಟಿ. ಈ ತರ ಎಲ್ಲ ಕಲ್ಸಿದೀನಿ. ನಾನು ಏನು ಅನ್ಕೊಂಡೆ, ವೈಟ್ ಬತ್ತೈತೆ, ಸ್ವಲ್ಪ ಅಲ್ಲಲ್ಲಿ ಕಲರ್ ಇರ್ತೈತೆ ಅಂದ್ರೆ ಪೂರ್ತಿ ಈ ಕಲರ್ ಆಗೋಯ್ತು. ಓಕೆ ಫ್ರೆಂಡ್ಸ್, ಇದು ಸೈಡಿಗೆ ಇಟ್ಟು ಪಲ್ಯಕ್ಕೆ ರೆಡಿ ಮಾಡ್ಕೋತೀನಿ. ಈಗ ಕ್ರೇಟಿನ ಅವಶ್ಯಕತೆ ಬೇಕೇ ಬೇಕು. ಕುಂಬಳಕಾಯಿ ಇದೆಯಲ್ಲ ಫ್ರೆಂಡ್ಸ್, ಖಾಲಿ ಮಾಡೋ ತನಕ ಇದನ್ನೇ ಒಂದೊಂಚೂರು ಎಲ್ಲ ಅಡಿಗೆಗಳಲ್ಲೂ ಬಳಸೋಣ ಅಂತಿದ್ದೀನಿ. ಆರೋಗ್ಯಕ್ಕೆ ಒಳ್ಳೇದು. ನೆನೆ ಒಬ್ರು ಕುಂಬಳಕಾಯಿ ಹೀಟ್ ಅಂತ ಕಮೆಂಟ್ ಮಾಡ್ಬಿಟ್ರು, ಶಾಕ್ ಬಿದ್ದೋದೆ ನಾನು. ನಮ್ ಕಡೆ ಹೇಳ್ತಾರೆ ಇದನ್ನ ತುಂಬಾ ಕೋಲ್ಡ್, ಹೇಳೋದಲ್ಲ, ಶಿವ ತಿನ್ನೋದೇ ಇಲ್ಲ. ತಿಂತಂದ್ರೆ ಒಂದ್ 5 ನಿಮಿಷಕ್ಕೆ ಸೊರ ಅಂತ ಹೇಳ್ತಾ ಇರ್ತೈತೆ, ಅಷ್ಟು ಶೀತ ಇದು. ಬಾಣಂತಿಯರಿಗೂ ಸಹ ಕುಂಬಳಕಾಯಿ ಕೊಡಲ್ಲ, ತುಂಬಾ ಕೋಲ್ಡ್ ಇದು. ಹೀಟ್ ಅಂತೀನಿ, ಕೋಲ್ಡ್. ಸಣ್ಣದಾಗೆ ಹಚ್ಕೋಬೇಕು. ಓ, ಈ ಚಾಕು ನಾನು ಹಿಂಗ್ ಕುಯ್ದ್ರೆ ಹಿಂಗ್ ಹೋಗ್ತೈತೆ, ಹಂಗಾರೆ ಹಿಂಗ್ ಕುಯ್ದ್ರೆ ಹಿಂಗ್ ಬರ್ತೈತೆ ಅಪ್ಪಿ. ಅಂತ ಚಾಕು ಅಪ್ಪಿ,
ಆಲೂಗಡ್ಡೆ ಚಿಪ್ಸ್ ತರ ಕಟ್ ಆಗ್ತೈತಲ್ಲ ಬಿ. ಹಿಂಗೆ ಹೋಗ್ತೈತೆ. ಓಹೋ ಎಂಕೂ ಇದ್ರು ಹಿಂಗೆ ಹೋಗ್ತೈತೆ. ಚಾಕು ಏನಾದ್ರು ಕ್ರಾಸ್ ಆಯ್ತಾ? ಇಲ್ಲ, ಕರೆಕ್ಟ್ ಆಗಿ ಐತೆ. ಓಕೆ ಫ್ರೆಂಡ್ಸ್, ಸಣ್ಣ ಸಣ್ಣದಾಗೆ ಇರಲಿ. ಫ್ಲವರ್ ಇದನ್ನಿಲ್ಲ ಹಚ್ಕೊಂಡ್ರೆ ಆಯ್ತು ಸಣ್ಣ ಸಣ್ಣದಾಗ, ಅಷ್ಟೇ. ಬೇಗನೂ ಬೇಯ್ತದೆ. ಕುಂಬಳಕಾಯಿ, ಆಲೂಗಡ್ಡೆ, ಗೆಣಸು ಇವು ಮೂರು ಒಂದು ಜಾತಿಗೆ ಸೇರಿದವು. ಮೆತ್ತಗಿರ್ತವೆ, ಬೇಗ ಬೇಯ್ತವೆ. ಅದಕ್ಕೆ ಸಣ್ಣ ಸಣ್ಣದಾಗೆ ಹಚ್ಕೋತೀನಿ. ಹಿಟ್ಟು ರೆಡಿ ಆಗೈತೆ ಫ್ರೆಂಡ್ಸ್. ಇಲ್ಲಿ ಸ್ವಲ್ಪ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, 2 ಲವಂಗ, ಸ್ವಲ್ಪ ಚಕ್ಕೆ, ಕೊತ್ತಂಬರಿ, ತೆಂಗಿನಕಾಯಿ, ಟೊಮೊಟೊ, ಧನಿಯಾ ಪುಡಿ, ಖಾರದ ಪುಡಿ. ಇದು ಕುಂಬಳಕಾಯಿನ ಸಾಮಾನ್ಯವಾಗಿ ಶಿವ ಅವ್ರ ಅಮ್ಮ ಈ ತರ ಮಸಾಲೆ ಇಟ್ಟು ಮಾಡ್ತಾರೆ ಫ್ರೆಂಡ್ಸ್. ನನಗೆ ಅದು ತುಂಬಾ ಇಷ್ಟ ಆಗ್ತೈತೆ. ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಾನು ಹೆಂಗ್ ಬರ್ಬೋದು ಅಂತ. ಇದೆಲ್ಲ ಮಸಾಲೆ ರುಬ್ಕೊಳ್ತೀನಿ. ಇದನ್ನ ಬಾಣಲಿಲೆ ಮಾಡ್ಕೋಬೇಕು. ಒಂದು ಬಾಣಲಿ ಇಟ್ಕೊಂಡು ಬಿಸಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಹಸಿಮೆಣಸಿನಕಾಯಿನೂ ಹಾಕೊಂಡ್ರೆ ಸೂಪರಾಗಿ ಬರುತ್ತೆ. ಬಟ್ ನಾನು ತಿನ್ನಲ್ಲ ಅಂದ್ಬಿಟ್ಟು ಬಿಟ್ಟಿದ್ದೀನಿ ಅಷ್ಟೇ. ಅದಕ್ಕೇನೆ ನಾನು ಕುಂಬಳಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಉಪ್ಪು ಈಗಲೇ ಹಾಕೊಬಿಡ್ತೀನಿ, ಮತ್ತೆ ಹಾಕ್ಕೊಳಕ್ಕೆ ಹೋಗಲ್ಲ. ಇದು ಎಣ್ಣೆಲಿ ಈ ಥರ ಫ್ರೈ ಮಾಡ್ಕೊಂಡ್ರೆ ಬೇಗ ಬೆಂದೋಗ್ತಿದೆ. ಅದಕ್ಕೋಸ್ಕರ ಒಂದು 5 ನಿಮಿಷ ತಟ್ಟೆ ಮುಚ್ಚಿಬಿಟ್ಟು ಬೇಯಿಸ್ಕೊಂಡ್ರೆ ಸಾಕು. ಆಗಾಗ ಕೈ ಆಡಿಸ್ತಾ ಇರಬೇಕು ಉಲ್ಟಾ ಪಲ್ಟಾ, ಇಲ್ಲಾಂದ್ರೆ ಸಿದೋಗ್ಬಿಡ್ತೈತೆ. ಮೀಡಿಯಂ ಫ್ಲೇಮಲ್ಲಿ ಈ ಥರ ಬೇಯಿಸ್ಕೊಂಡ್ರೆ 5 ನಿಮಿಷ ಚೆನ್ನಾಗಿ ಸಾಫ್ಟಾಗಿ ಬೆಂದೋಗ್ತಿದೆ. ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ಳೋದು. ಹಸಿ ಮಸಾಲೆ ರುಬ್ಕೊಂಡಿರೋದ್ರಿಂದ ಇದನ್ನು ಮಸಾಲೆ ಹಾಕ್ಕೊಂಡು ಒಂದು 2-3 ನಿಮಿಷ ಈ ಥರ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು. ಇಷ್ಟೇ. ಇದು ಚೆನ್ನಾಗಿ ಬೇಯಿಸ್ಕೊಂಡ್ರು ಇದು ಪಲ್ಯ ಥರ ಚೆನ್ನಾಗಿರ್ತೈತೆ. ನಾನೊಂದು ಸ್ವಲ್ಪ ಗೊಜ್ಜು ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರು ಟ್ರೈ ಮಾಡಿದ್ರೆ ಹಸಿಮೆಣ್ಸಿಕಾಯಿ ಮಿಸ್ ಮಾಡ್ದಿರ ಹಾಕ್ರಿ. ಶಿವ ಅವರಮ್ಮ ಮಾಡ್ಬೇಕಾದ್ರೆ ಹಸಿಮೆಣ್ಸಿಕಾಯಿ ಹಾಕ್ತಾರೆ, ಸೂಪರಾಗಿರುತ್ತೆ. ಕುಂಬಳಕಾಯಿ ಗೊಜ್ಜು ಜೊತೆ ರೊಟ್ಟಿ ಏನಾರು ಇದ್ಬಿಟ್ರೆ ಹಸಿಮೆಣ್ಸಿಕಾಯಿ ಸಹ ತಿನ್ಬೋದು, ಅಷ್ಟು ಟೇಸ್ಟಾಗಿ ಬರ್ತೈತೆ. ಆಮೇಲೆ ಜಾರು ಮಿಕ್ಸ್ ಮಾಡಿ ಅದೇ ಜಾರಿಗೆ ನೀರು ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಏನಾದರೂ ಕಡಿಮೆ ಇದ್ದರೆ ನೋಡಿ ಹಾಕ್ಕೋಬೋದು. ಇದು ಬೇಯಬೇಕಾದ್ರೆ ಗೊತ್ತಾಗ್ಬಿಡ್ತಿದೆ ಸಕ್ಸಸ್ಫುಲ್ ರೆಸಿಪಿ ಅಂದ್ಬಿಟ್ಟು. ಚೆನ್ನಾಗಿ ಕುದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದಷ್ಟೇ. ಕೊತ್ತಂಬರಿ ಸೊಪ್ಪು ಇಲ್ಲ ಅಂದ್ಬಿಟ್ಟು ಅದನ್ನ ಹಾಗೆ ಸೈಡಲ್ಲಿ ಎತ್ತಿಟ್ಕೊಂಡೆ. ರೊಟ್ಟಿ ಹೆಂಚಲ್ಲಿ ಈಗ ಈ ವಿಚಿತ್ರವಾದ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮೊದಲು ಎಣ್ಣೆ ಎಲ್ಲ ಹಚ್ಕೊಂಡು ಇದು ಹಿಟ್ಟು ಎಷ್ಟು ಕಲಿಸ್ಕೊಂಡಿದ್ದೆ ಅಂದರೆ ನಾನು ಶಿವ ಆವಾಗಲೇ ಹೆಂಗಿದ್ರು ಊಟ ತಿಂದಿತ್ತಲ್ಲ, 1-2 ರೊಟ್ಟಿ ತಿನ್ಬೋದು ಅಷ್ಟೇ ಅಂದ್ಕೊಂಡು ನಾನು 3 ರೊಟ್ಟಿಗಾಗಷ್ಟು ಮಾತ್ರ ಕಲಿಸ್ಕೊಂಡೆ. ಇದೇ ಮೊದಲನೇ ಸಲ ಇಷ್ಟು ಕಡಿಮೆ ಅಡುಗೆ ಮಾಡಿದ್ದು ನಾನು, ಇಷ್ಟು ಕಡಿಮೆ ರೊಟ್ಟಿ ಮಾಡಿದ್ದು. ಅಳ್ತೇನೆ ಗೊತ್ತಾಗಲಿಲ್ಲ. ಈ ಥರ ತಟ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿದ್ರೆ 3 ರೊಟ್ಟಿ ಆಗಿದ್ದು, 3 ಸಹ ಶಿವನೇ ತಿನ್ಕೋತು. ಅಷ್ಟು ಟೇಸ್ಟಾಗಿ ಬಂದಿತ್ತು. ಒಂದು ಪೇಪರಲ್ಲಿ ಕವರಲ್ಲಿ ತಟ್ಕೊಂಡು ಹೆಂಚು ಮೇಲೆ ಹಾಕ್ಕೋತಾರಲ್ಲ ಆ ಥರನೂ ಹಾಕ್ಕೋಬೋದು. ನನಗೆ ಹೆಂಗಿದ್ರು ಅಭ್ಯಾಸ ಆಗೈತಲ್ಲ ಹೆಂಚು ಮೇಲೆ ತಟ್ಟಿ, ಅದಕ್ಕೆ ಹಿಂಗೆ ಮಾಡ್ಕೊಳ್ಳೋಣ ಅಂತ ಇದೇ ಥರ 3 ರೊಟ್ಟಿ ಮಾಡಿಕೊಂಡೆ. ರೆಡಿ 1 2 3 ಸ್ಟಾರ್ಟ್. ಘಮ ಘಮ ಅಂತೈತೆ ಫ್ರೆಂಡ್ಸ್. ವಿಚಿತ್ರ ಅಡುಗೆ ಅಪ್ಪಿ. ಅಂದ್ರೆ ಸೂಪರ್ ಆಗಿದೆ. ನಿಜನಾ? ಮೊದಲನೇ ಸಲ ಎಲ್ಲ ಇಟ್ಟು ಮಿಕ್ಸ್ ಮಾಡಿದಪ್ಪು. ಕುಂಬಳಕಾಯಿ ಹೆಂಗೈತಪ್ಪ? ಪಲ್ಯ ಅಲ್ಲ ಅದು, ಗೊಜ್ಜು ಅಲ್ಲ. ಗಮ್ ಅಂತೈತೆ ಫ್ರೆಂಡ್ಸ್, ನಾನ್ ವೆಜ್ ತರ, ಚಿಕನ್ ತರ. ಅಪ್ಪಿ ಫೈನಲ್ ಆಗಿ ಕೇಳ್ತಾ ಇದ್ದೀನಿ, ರುಬ್ಕೊಡ್ತೀಯಾ ಇಲ್ವಾ? ಆಗಲ್ಲ ನಮ್ಮ ಕೈಲಿ. ಓಕೆ, ಬೆಳಗ್ಗೆ ನನಗೂ ದೋಸೆ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. 1-2 ದೋಸೆ ಮಾಡ್ಕೋಬಹುದು ಅಷ್ಟೇ ನನ್ನ ಕೈಲಿ. ನಾಳೆ ಶಕ್ತಿ ಇರೋದು ಅದು ನನಗಾಗಷ್ಟು ಮಾತ್ರ ಅಷ್ಟೇ ಫ್ರೆಂಡ್ಸ್. ಸರಿ ಫ್ರೆಂಡ್ಸ್, ರೊಟ್ಟಿ ಮಾಡೋದು ಸೂಪರ್ ಆಗಿದೆ. ನಿನ್ಗೂ ನನ್ನ ಸಂಬಂಧ ಯಾವ ದೋಸೆ ಇಟ್ಟು ರುಬ್ಬಲ್ಲ ಅಂತ ನಿನ್ಗೂ ನನ್ನ ಸಂಬಂಧ ಕಿತ್ತೋಯ್ತು ಬಿಡು. ಅದು ನಿನ್ ಕೈಲಿ ಕೆಲಸ ಮಾಡಿಸ್ಬೇಕು ಅನ್ನೋದು ನನ್ನ ಆಸೆ ಅಲ್ಲಪ್ಪಿ. ಒಂಥರ ನನಗೂ ಖುಷಿ ಆಗ್ತಿದೆ. ರೆಸ್ಟ್ ತಗೊಳ್ತೀನಿ ತಾನೆ, ಎಷ್ಟೊತ್ತು ಅಡುಗೆ ಮಾಡಿದೀನಿ ಅಲ್ವಾ ಫ್ರೆಂಡ್ಸ್. ಮಾಡಲ್ಲ ಅಂದ್ಮೇಲೆ ಬಿಟ್ಟಾಕು. ಯಾಕೆ ಯಾವಾಗಲೂ ಶಿವನೇ ಹಿಟ್ಟು ರುಬ್ಕೊಡು ಅಂತ ಗಲಾಟೆ ಮಾಡ್ತೀನಿ ಅಂದರೆ, ಶಿವ ರುಬ್ಬಿದ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರ್ತೈತೆ ಫ್ರೆಂಡ್ಸ್. ಹೇಳೋಕ್ಕೆ ಆಗಲ್ಲ, ಅಷ್ಟು ರುಚಿಯಾಗಿ ಬರ್ತೈತೆ. ಅದೇನೋ ಗೊತ್ತಿಲ್ಲ, ನಾನು ರುಬ್ಬಿದ್ರೆ ಸ್ವಲ್ಪ ಕಡಿಮೆ ಬರ್ತೈತೆ ಟೇಸ್ಟು. ಶಿವ ಕೈಲಿ ಏನೋ ಜಾದು ಇದೆ ಅಂತ ನನಗೆ ಆವಾಗ ಅನ್ನಿಸ್ತಾ ಇರ್ತೈತೆ. ಆಮೇಲೆ ಅನ್ನಿಸ್ತೈತೆ ಕೈಗೆ ಕಾಲು ತೊಳಿದೇನೆ ಹಿಟ್ಟು ರುಬ್ಬಕ್ಕೆ ಕೂತ್ಕೊಳ್ತಿದ್ದೆ, ಅದಕ್ಕೆ ಟೇಸ್ಟ್ ಬರ್ಬೋದು ಅಂತ. ಆಮೇಲೆ ನನಗೆ ನಾನೇ ಸಮಾಧಾನ ಮಾಡ್ಕೊಳ್ತೀನಿ. ದೋಸೆ ಇಷ್ಟು ದೋಸೆ ಇಟ್ಟಾಗೈತೆ ಫ್ರೆಂಡ್ಸ್. ಅವಲಕ್ಕಿ ರುಬ್ಬಿರೋದು, ಉದ್ದು ರುಬ್ಬಿರೋದು ಎಲ್ಲ ಮಿಕ್ಸ್ ಆಗ್ಬೇಕಂದ್ರೆ ಕೈಯಲ್ಲಿ ಒಂದ್ಸಲ ಕಲಿಸ್ಬೇಕು. ಸೌಟಲ್ಲ ಫ್ರೆಂಡ್ಸ್, ಕೈಯಲ್ಲೇ ಕಲಿಸ್ಬೇಕು. ಅದು ರುಚಿ ಜಾಸ್ತಿ ಬರ್ತೈತೆ ಕೈಯಲ್ಲಿ ಕಲಿಸ್ರೆ. ದೋಸೆ ಎಕ್ಸ್ಪರ್ಟ್ ಆಗಿ ನಾನು ಇದನ್ನ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇದು ಆಲ್ರೆಡಿ ತುಂಬಾ ಐತೆ. ಬೆಳಗ್ಗೆ ಅಷ್ಟಲ್ಲಿ ಉಬ್ಬಿ ಬರಲ್ಲ ಅಂತ ನನ್ನ 6th ಸೆನ್ಸ್ ಹೇಳ್ತೈತೆ. ಯಾಕಂದ್ರೆ ಚಳಿ ವಾತಾವರಣದಲ್ಲಿ ಉಬ್ಬಲ್ಲ, ಅದಕ್ಕೆ ಇದ್ರಲ್ಲೇ ಹೇಳ್ತೀನಿ. ಬೈ ಚಾನ್ಸ್ ಉಬ್ಬಿ ಕೆಳಗಡೆ ಎಲ್ಲ ಚೆಲ್ಲೋದ್ರೆ ಅಂತ ಒಂದ್ ಕಡೆ, ಉಬ್ಬಕ್ ಚಾನ್ಸ್ ಇಲ್ಲ ಅಂತ ಒಂದ್ ಕಡೆ. ಇಷ್ಟೇ ಫ್ರೆಂಡ್ಸ್ ನಮ್ಮ ದೋಸೆ ನೆನೆಸುವ ವಿಧಾನ.
ಅಕ್ಕಿ ತೊಳೆದ್ ನೀಡು ನಾನು ಹೆಂಗೆ ಮಾಡ್ಕೊಳ್ತೀನಿ ಅಂದ್ರೆ ಹಿಂಗೆ ಫ್ರೆಂಡ್ಸ್, ಲಾಸ್ಟ್ ಅಲ್ಲಿ ಎಲ್ಲ ಜಾರು ಹಾಕೊಂಡು ಇದ್ರಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ಇರ್ತೈತಲ್ಲ ಅದನ್ನ ಇದಕ್ಕೆ ಸೋಸ್ ಇಟ್ಕೋತೀನಿ. ಈ ತರ ವೈಟ್ ಹಾಲ್ ತರ ಇರ್ಬೇಕು, ತೀರಾ ತೆಳ್ಳಗೂ ಇರಬಾರ್ದು. ಇದನ್ನ ಹಿಂಗೆ ಇಟ್ಬಿಟ್ಟು ನಾವು ಸ್ಪ್ರೇ ಮಾಡ್ಕೊಳಕ್ ಹೋದ್ರೆ ಸ್ಮೆಲ್ ಬಂದೇ ಬರ್ತೈತೆ ಫ್ರೆಂಡ್ಸ್. ಅದಕ್ಕೆ ನಾನು ರೋಸ್ ವಾಟರ್ ಮಿಕ್ಸ್ ಮಾಡ್ತೀನಿ. ರೋಸ್ ವಾಟರ್ ಯಾವ ಸೊಂದಿಲೈತೋ ಗೊತ್ತಿಲ್ಲ ಫ್ರೆಂಡ್ಸ್, ನಾಳೆ ಮಿಕ್ಸ್ ಮಾಡ್ತೀನಿ. ಇದನ್ನ 2 ದಿನ ಹಿಂಗೆ ಸೈಡ್ ಅಲ್ಲಿ ಇಟ್ಬಿಟ್ಟು ಆಮೇಲೆ ಬಳಸಕ್ಕೆ ಟ್ರೈ ಮಾಡ್ತೀನಿ. ಇದನ್ನ ನೈಟ್ ಹೊತ್ತು ಮಾತ್ರ ಬಳಸೋದು ಫ್ರೆಂಡ್ಸ್, ನಾನು ಸ್ಪ್ರೇ ಮಾಡ್ಕೊಳ್ಳೋದು. ಇದು ಹೆಂಗಿದ್ರೆ ನೈಟ್ ನಾನು ಮೇಕಪ್ ಏನು ಮಾಡಲ್ವಲ್ಲ, ಇದು ಸ್ಪ್ರೇ ಮಾಡಿ ಹಂಗೆ ಮಲಗೋದು ಅಷ್ಟೇ. ಮುಖ ತೊಳೆದು ಇದು ಸ್ಪ್ರೇ ಮಾಡೋದು, ಮಲಗೋದು, ಬೆಳಗ್ಗೆ ವಾಶ್ ಮಾಡೋದು, ಇಷ್ಟೇ. 2 ದಿನ ಬಿಟ್ಟು ಇದನ್ನ ಯೂಸ್ ಮಾಡುವ, ರೋಸ್ ವಾಟರ್ ಮಿಕ್ಸ್ ಮಾಡಿ. ಈಗ ವಿಶಿಂಗ್ ಟೈಮ್. ಹರೀಶಣ್ಣ ಜಯಶ್ರೀ ಸಿಸ್ಟರ್ 23ಕ್ಕೆ ಆನಿವರ್ಸರಿ, 13ನೇ ವರ್ಷದ್ದು. ಹ್ಯಾಪಿ ಆನಿವರ್ಸರಿ ಸಿಸ್ಟರ್ ಅಂಡ್ ಬ್ರದರ್. ಹ್ಯಾಪಿ ಆನಿವರ್ಸರಿ. ದೊಮ್ಸಂದ್ರ ಅಂಬರೀಷಣ್ಣ ಹಾಯ್. ಹಾಯ್. ಸುನೀತಾ ಸಿಸ್ಟರ್ ಸತೀಶಣ್ಣ 25ಕ್ಕೆ ಆನಿವರ್ಸರಿ, ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಆರ್ಯನ್ ಆರಾಧ್ಯ ಸಾನ್ನಿಧ್ಯ ಸಾಹಿತ್ಯ ಹಾಯ್ ಮಕ್ಕಳ. ಹಾಯ್. ಯಾನ್ವಿ ಹಾಯ್. ಹಾಯ್. ಕೌಶಿಕ್ ಹಾಯ್. ಹಾಯ್. ಶ್ರೇಯ 22ಕ್ಕೆ ಬರ್ತಡೆ, ವಿಶ್ವ ಹ್ಯಾಪಿ ಬರ್ತಡೆ. ವಿಶ್ವ ಹ್ಯಾಪಿ ಬರ್ತಡೆ. ಪ್ರಥಮ್ 23ಕ್ಕೆ ಬರ್ತಡೆ, ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್. ಬಾಯ್, ಗುಡ್ ನೈಟ್.